ಕ್ಲಾಸಲ್ಲಿ ಏನ್ ಟಾಸ್ಕ್ ಕೊಟ್ಟಿದ್ನೋ ಅದೆಲ್ಲರೂ ಎಷ್ಟೋ ಜನ ಮಾಡಿದೀರಾ. ನಂಗೆ ಪರ್ಸ್ನಲಿ ಎಷ್ಟೋ ಜನ ಮೆಸೇಜ್ ಹಾಕಿದೀರಾ, ಗ್ರೂಪ್ ಅಲ್ಲಿ ಸುಮಾರು ಜನ ಹಾಕಿದೀರಾ. ಸೊ ಒಬ್ರಿಗೆ ಇನ್ನೊಬ್ರು ಮೋಟಿವೇಶನ್ ಆಗ್ತಾ ಇದ್ದೀರಾ. ಒಂದು ಸರಿ ನಾನು ಅದನ್ನ ಶೇರ್ ಮಾಡಿದ ತಕ್ಷಣ ಓ ನಾನು ಮಾಡ್ಬೇಕು ಅನ್ನೋ ಒಂದು ಮೋಟಿವೇಶನ್ ಬರುತ್ತೆ ಅಲ್ವಾ. ಸೊ ನಾನು ಹೇಳೋದು ಹೇಳ್ತಾನೆ ಇರ್ತೀನಿ, ಕೆಲವೊಬ್ರು ಮಾಡ್ಬೋದು ಮಾಡದೇ ಇರ್ಬೋದು, ಬಟ್ ಮಾಡಿದಾಗ ಆಗುವಂತಹ ಬೆನಿಫಿಟ್ಸ್ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಜನ ಕೇಳ್ತೀರಾ, ಮ್ಯಾಮ್ ಈ ತರ ಪ್ರಾಬ್ಲಮ್ ಇದೆ, ಅದಿದೆ ಇದಿದೆ ಅಲ್ವಾ, ಪರ್ಸನಲ್ ಪ್ರಾಬ್ಲಮ್ ಇದೆ, ಅಥವಾ ಫಿಸಿಕಲಿ ಏನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ಮೆಂಟಲಿ ಡಿಸ್ಟರ್ಬ್ ಆಗಿರ್ತೀರಾ. ಎಲ್ಲದಕ್ಕೂ ಈ ಟಾಸ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಯ್ತಾ. ನೀವ್ ಯಾವಾಗ ಅದನ್ನ ಮಾಡ್ತಾ ಹೋಗ್ತಿರೋ ಯು ಆರ್ ಎಂಗೇಜಿಂಗ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಒಳ್ಳೆಯ ವಿಷಯಗಳ ಕಡೆಗೆ ಎಂಗೇಜ್ ಮಾಡ್ತಾ ಹೋಗ್ತಿದ್ದೀರಾ. ಮತ್ತೆ ನಿಮ್ಮ ಮಗುಗೂ ಏನೋ ಒಂದು ಕಲಿಸ್ತಾ ಹೋಗ್ತಾ ಇದ್ದೀರಾ ಅಲ್ವಾ. ಸೊ ಇದನ್ನೆಲ್ಲ ನೀವು ಕಾನ್ಶಿಯಸ್ ಆಗಿ ಮಾಡ್ತಾ ಹೋಗ್ಬೇಕು, ಎಂಜಾಯ್ ಮಾಡ್ತಾ ಮಾಡ್ತಾ ಹೋಗ್ಬೇಕು. ನಾಟ್ ಓನ್ಲಿ ಲೈಕ್ ಒಂದು ಟಾಸ್ಕ್ ಆಗಿ ಅಲ್ಲ, ಅದನ್ನ ಮಾಡೋದಕ್ಕಿಂತ ಮೀರಿ ನನ್ಗೆ ಇನ್ನೂ ಏನೋ ಸಿಗ್ತಾ ಇದೆ ಅದರಿಂದ, ಅದನ್ನೆಲ್ಲ ಬೆನಿಫಿಟ್ಸ್ ನ ನೋಡ್ತಾ ನೀವು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಹೋದಾಗ ಏನಾಗುತ್ತೆ, ತುಂಬಾ ಯೂಸ್ಫುಲ್ ಆಗುತ್ತೆ ಆಯ್ತಾ. ಸೊ ಇದಕ್ಕೆ ನನ್ಗೆ ಈ ಕಾನ್ಸೆಪ್ಟ್ ಅಂದ್ರೆ ನನ್ನ ತಲೆಯಲ್ಲಿ ಮೊದಲೇ ಇತ್ತು ಈ ವಿಷಯದ ಬಗ್ಗೆ ಇನ್ನ ಜಾಸ್ತಿ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಇವತ್ತಿನ ದಿನ ನಾನು ಅದನ್ನ ಖಂಡಿತ ಇಂಪ್ಲಿಮೆಂಟ್ ಮಾಡ್ತೀನಿ. ಏನಂದ್ರೆ ಐ ಆಮ್ ಅನೌನ್ಸಿಂಗ್ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇವಾಗ ಆಯ್ತಾ. ಏನಂದ್ರೆ ಒಂದು ಗ್ರೂಪ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಫೇಸ್ಬುಕ್ ಗ್ರೂಪ್ ಆಯ್ತಾ. ಈ ಫೇಸ್ಬುಕ್ ಗ್ರೂಪ್ ಅಲ್ಲಿ ನೀವೆಲ್ಲರೂ ಆಡ್ ಆಗ್ತೀರಾ, ಆಗ್ಬೇಕು ಆಯ್ತಾ. ಸೊ ಇದು ಪ್ರೈವೇಟ್ ಗ್ರೂಪ್ ಆಗಿರುತ್ತೆ, ಬೇರೆ ಯಾರಿಗೂ ಆಕ್ಸೆಸ್ ಇರಲ್ಲ. ಪ್ರೆಗ್ನೆನ್ಸಿ ಮತ್ತೆ ಪ್ಲಾನಿಂಗ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಇದು ಆಕ್ಸೆಸಬಲ್ ಇರುತ್ತೆ ಆಯ್ತಾ. ಎಲ್ಲರೂ ಲೇಡೀಸ್ ಅಷ್ಟೇ ಇರ್ತಾರೆ ಆಯ್ತಾ. ಈ ಲಿಂಕ್ಸ್ ನ ನೀವು ಯಾರಿಗೂ ಶೇರ್ ಮಾಡ್ಲೇಬೇಡಿ. ಓಕೆ, ದಿಸ್ ಇಸ್ ಓನ್ಲಿ ಫಾರ್ ಯು ಪೀಪಲ್ ಆಯ್ತಾ. ಸೊ ನಿಮ್ಮ ಯಾರಿಗೂ ಫಾರ್ವರ್ಡ್ ಮಾಡ್ಲೇಬೇಡಿ, ನಿಮಗ್ ಮಾತ್ರ ಆಕ್ಸೆಸಬಲ್ ಇರುತ್ತೆ, ನಾನು ನಿಮ್ಮನ್ನ ಮಾತ್ರ ಅಪ್ರೂವ್ ಮಾಡ್ತೇನೆ ಆಯ್ತಾ. ಸೊ ನೀವೆಲ್ಲರೂ ಅಲ್ಲಿ ಇರ್ತೀರಾ, ಪ್ರತಿದಿನ ಟಾಸ್ಕ್ ಮಾಡಿದಾಗ ಅಲ್ಲಿನೇ ಶೇರ್ ಮಾಡಿ ಆಯ್ತಾ. ಸೊ ಅವಾಗ ಏನಾಗುತ್ತೆ, ಒಬ್ರು ನೋಡಿ ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗ್ತಾ ಹೋಗ್ತೀರಾ. ಓ, ಸುವರ್ಣ ಅವ್ರು ಮಾಡಿದ್ದಾರೆ ನಾನ್ ಮಾಡ್ಬೇಕು ಅಂತ, ಸಂಗೀತ ಅವ್ರು ಮಾಡಿದ್ದಾರೆ, ದಿವ್ಯಾ ನಾನು ಮಾಡ್ತೀನಿ ಅಂತ ಅವ್ರು ಆಯ್ತಾ, ದಿವ್ಯಾ ಮಾಡಿದ್ದಾರೆ ಕಲಾ ನಾನು ಮಾಡ್ತೀನಿ ಅಂತ. ಆಮೇಲೆ ಅಯ್ಯೋ ಇವ್ರು 4 ಜನ ಮಾಡಿದ್ದಾರೆ ನಾನು ಮಾಡ್ಬೇಕು, ಶಿಲ್ಪಾ ಮಾಡ್ತಾರೆ ಆಯ್ತಾ. ಸೊ ಇವ್ರಿಷ್ಟು ಜನ ಮಾಡಿದ್ದಾರೆ ನಾನು ಮಾಡ್ಬೇಕು, ಭಾವನಾ ಮಾಡ್ತಾರೆ, ರಕ್ಷಿತಾ ಮಾಡ್ತಾರೆ. ಸೊ ಆ ತರ ಅಯ್ಯೋ ಇವ್ರು ಈ ತರ ಮಾಡಿದಾರೆ ನಾನು ಇನ್ನೊಂದೇನೋ ಮಾಡ್ಬೇಕು. ಆಕ್ಚುಲಿ ನಂಗೆ ನಿಜ ನೆನ್ನೆ ಎಷ್ಟು ಖುಷಿ ಆಯ್ತು ಅಂದ್ರೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾನ್ ಕೊಟ್ಟಿದ್ದ ಎರಡೇ ಐಡಿಯಾಸ್ ಆಯ್ತಾ. ಸೊ ನಾನು ಕೊಟ್ಟಿದ್ದ ಎರಡೇ ಐಡಿಯಾಸ್, ಮೇ ಬಿ ಲೂಡೋ ಆಡಿ ಇಲ್ಲ ಸುಡೋಕು ಅಥವಾ ಬೇರೆ ಏನೋ ಚೆಸ್ ಆದ್ರೂ ಈ ತರ ಏನಾದ್ರೂ ಆಟ ಆಡಿ. ಎಷ್ಟು ಒಳ್ಳೆ ಒಳ್ಳೆ ಥಿಂಗ್ಸ್ ನೀವೇ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದೀರಾ. ಒಬ್ರು ಈ ತರ ಬಾಟಲ್ ಇಟ್ಕೊಂಡು ಅದಕ್ಕೆ ರಿಂಗ್ಸ್ ಹಾಕಿದ್ದಾರೆ. ಓಕೆ, ಸೊ ದೂರದಿಂದ ರಿಂಗ್ಸ್ ಹಾಕೋದು ಆಯ್ತಾ. ಒಬ್ರು ಏನು ಒಂದು ಖಾಲಿ ಬಾಕ್ಸ್ ತಗೊಂಡು ದೂರದಿಂದ ಬಾಲ್ ಹಾಕೋದು ಆಯ್ತಾ. ಸೊ ಈ ತರ ಬೇರೆ ಬೇರೆ ತರದ ಆಕ್ಟಿವಿಟೀಸ್ ನ ನೀವು ಥಿಂಕ್ ಮಾಡಿ ನೀವು ಮಾಡಿ ಹಾಕಿದಿರ. ಓಕೆ, ಸೊ ಕೆಲವೊಬ್ರು ಹಾವು ಏಣಿ ಹಾಕಿದಿರಾ, ಲೂಡೋ ಹಾಕಿದಿರಾ, ಅಥವಾ ಇನ್ನು ಯಾವ್ದು ಚುಕ್ಕಿ ಆಟ ಆಡದೆ ಅಂತ ಹಾಕಿದ್ರು, ಅದು ಒಂದು ಕ್ರಿಯೇಟಿವ್ ಅನ್ನಿಸ್ತು. ಸೊ ಅವಾಗೆಲ್ಲ ಇನ್ನ ಚಿಕ್ಕವರಿದ್ದಾಗ ಡೆಸ್ಕ್ ಅಲ್ಲಿ ಕುತ್ಕೊಂಡು ಆಡಿದ್ ನಿಮ್ಗೆಲ್ಲ ನೆನ್ಪಿದ್ಯಾ. ಏನೋ ಮ್ಯಾಮ್ ಏನೋ ಪಾಠ ಮಾಡ್ತಾ ಇರ್ತಾರೆ, ಸೊ ಬೇಜಾರಾದವರೆಲ್ಲ ಇಲ್ಲಿ SOS ಅಂತೆ, ಅಥವಾ ಇನ್ನೇನೋ ಅಥವಾ ಫ್ಲೇಮ್ಸ್ ಅಂತ ಮಾಡ್ತಾ ಇದ್ರು, ಅವಾಗ ಅದೊಂದು ಟ್ರೆಂಡ್ ಆಗ್ಬಿಟ್ಟಿತ್ತು. ಸೊ ಈ ತರ ಏನೇನೋ ಒಳಾಂಗಣ ಆಟ ಅಂದ್ರೆ ಅದ್ರಲ್ಲೂ ಕ್ರಿಯೇಟಿವಿಟಿ ಆಯ್ತಾ. ಸೊ ನಂಗೆ ನಿಜಾಗ್ಲೂ ನೆನ್ನೆ ನೋಡಿ ಖುಷಿ ಆಯ್ತು. ಹೌದಲ್ವಾ, ಇದೆಲ್ಲ ಆಟಗಳಿದೆ. ಸೊ ನನ್ನ ಲಿಸ್ಟ್ ಅಲ್ಲೇ ಅದಿರ್ಲಿಲ್ಲ, ನಾನು ಇವಾಗ ಲಿಸ್ಟ್ ಮಾಡ್ಕೊತಾ ಇದ್ದೆ. ನನ್ನ ಮೆಂಟೀಸ್ ಇದೆಲ್ಲ ಮಾಡ್ತಾ ಇದ್ದಾರೆ ರೈಟ್. ಐ ಫೀಲ್ ವೆರಿ ಹ್ಯಾಪಿ, ಅದ್ರಲ್ಲೂ ಕ್ರಿಯೇಟಿವಿಟಿ ತೋರಿಸ್ತಾ ಇದ್ದೀರಾ. ದಿಸ್ ಇಸ್ ವಾಟ್ ಐ ನೀಡೆಡ್ ಆಯ್ತಾ. ಸೊ ಥ್ಯಾಂಕ್ ಯು ಅನ್ವಿತಾ ಅವರೇ, ಅವರಿಂದ ತುಂಬಾ ದೊಡ್ಡ ಇನಿಷಿಯೇಟಿವ್ ನನಗೆ ನನಗೆ ಐಡಿಯಾ ಹೊಳಿತು ಈ ತರ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಈಗ ನೆಕ್ಸ್ಟ್ ಅನ್ವಿತಾ ಜೊತೆ ಇನ್ನೆಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಕಾಂಪೀಟ್ ಮಾಡ್ತಾ ಹೋಗಿ, ಮೇ ಬಿ ಸಂಗೀತ ಅವರು ಮತ್ತೆ ಇನ್ನೂ ಒಬ್ರು ಇದ್ದಾರೆ. ಸೊ ಹೊಸಬ್ರು ಇದ್ದೀರಾ. ಓಕೆ, ಇದು ಏನು ಅಂದ್ರೆ ನಾನು ಟಾಸ್ಕ್ ಕೊಡ್ತಾ ಹೋಗ್ತೀನಿ, ಅದನ್ನ ಮಾಡ್ತಾ ಮಾಡ್ತಾ ಹೋಗ್ಬೇಕು. ನೀವು ಅದನ್ನ ಮಾಡಿ ನನಗೆ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ಬೇಕು ಆಯ್ತಾ. ಸೊ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದಾಗ ಏನಾಗುತ್ತೆ, ಆಕ್ಚುಲಿ ಇಂಡಿವಿಜುವಲಿನೂ ಎಷ್ಟೋ ಜನ ನಂಗೆ ಕಳಿಸ್ತಾ ಇದ್ದೀರಾ. ಅದಕ್ಕಿಂತ ಗ್ರೂಪ್ ಅಲ್ಲಿ ಮಾಡಿದಾಗ ಏನಾಗುತ್ತೆ, ನಿಮ್ಮ ನೋಡಿ ಇನ್ನೊಬ್ರು ಕೂಡ ಕಲಿತಾರೆ, ಮಾಡ್ತಾರೆ
ಆಯ್ತಾ? ಸೊ ಇಲ್ಲಿ ಆಕ್ಚುಲಿ ವಾಟ್ಸಪ್ ಗ್ರೂಪ್ ಅಲ್ಲಿ ಮೆಮೊರಿ ಜಾಸ್ತಿ ತಗೊಳುತ್ತೆ, ಫೋನ್ ಮೆಮೊರಿ ಜಾಸ್ತಿ ತಗೊಳುತ್ತೆ, ಇದೆಲ್ಲ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಫೇಸ್ಬುಕ್ ಗ್ರೂಪ್ ಮಾಡ್ತಾ ಇದ್ದೀನಿ. ಆಯ್ತಾ? ಅದರಲ್ಲಿ ನಿಮ್ಮ ಇಡೀ ಜರ್ನಿ ಅಲ್ಲಿ ಡಾಕ್ಯುಮೆಂಟೆಡ್ ಆಗಿರುತ್ತೆ. ಆಯ್ತಾ? ನೀವು ಯಾವಾಗ ಪೂರ್ತಿ ಮುಂದೆ, ಆಯ್ತಾ, ಈವನ್ ಆಫ್ಟರ್ ಪ್ರೆಗ್ನೆನ್ಸಿ ನಿಮ್ ಮಕ್ಳು ಬಂದ್ರು ಆಮೇಲೆ ಬಂದು ನೀವು ಗ್ರೂಪ್ ಅಲ್ಲಿ ನೋಡಿದ್ರು ಅದು ಅಲ್ಲೇ ಇರುತ್ತೆ. ಆಯ್ತಾ? ಸೊ ನೀವ್ ಏನೇನ್ ಪೋಸ್ಟ್ ಮಾಡಿದ್ರಿ ಗ್ರೂಪ್ ಅಲ್ಲಿ, ಆಯ್ತಾ, ಇದು ಒಂಥರ ಡಾಕ್ಯುಮೆಂಟೇಶನ್, ನಿಮ್ಮ ಜರ್ನಿನ ನೀವೇ ಡಾಕ್ಯುಮೆಂಟೇಶನ್ ಮಾಡ್ತಾ ಇದ್ದೀರಾ. ಆಯ್ತಾ? ಸೊ ಓಕೆ, ಇಟ್ಸ್ ಓಕೆ, ಪರವಾಗಿಲ್ಲ ಕಲಾ ಅವ್ರೆ. ಆಯ್ತಾ? ಸೊ ಯಾರಿಗೆಲ್ಲ ತುಂಬಾನೇ ಡಿಸ್ಟರ್ಬ್ಡ್ ಆಗಿರ್ತೀರಾ, ಕೆಲವೊಂದ್ಸರಿ ಮಾಡಕ್ಕಾಗಲ್ಲ, ಕೆಲವೊಂದ್ಸರಿ ಫಿಸಿಕಲಿ ಏನಾದ್ರೂ ಚಾಲೆಂಜಸ್ ಇರುತ್ತೆ, ಆ ತರ ಏನಾದ್ರೂ ಇದ್ರೂನು ಅವತ್ತಿನ ದಿನ ಮಾಡಕ್ಕಾಗಿಲ್ಲ ಅಂತಂದ್ರೆ ಡೋಂಟ್ ಫೀಲ್ ಗಿಲ್ಟಿ, ಇಟ್ಸ್ ಓಕೆ. ಉಳ್ದವ್ರನ್ನೆಲ್ಲ ಅಪ್ರಿಶಿಯೇಟ್ ಮಾಡಿ. ಗುಡ್, ತುಂಬಾ ಚೆನ್ನಾಗಿದೆ. ನೀವು ಮಾಡಿ ನೋಡಿ, ಎಷ್ಟು ಚೆನ್ನಾಗ್ ಅನ್ಸುತ್ತೆ. ಒಬ್ರು ಇನ್ನೊಬ್ರಿಗೆ ಅಪ್ರಿಶಿಯೇಟ್ ಮಾಡಿದಾಗ ತುಂಬಾ ಚೆನ್ನಾಗ್ ಅನ್ಸುತ್ತೆ. ನಮಗೂ ವಿ ಫೀಲ್ ಗುಡ್. ಆಯ್ತಾ? ನಮಗೂ ಖುಷಿ ಆಗತ್ತೆ, ಅವ್ರಿಗೂನು ಖುಷಿ ಆಗತ್ತೆ. ಆಯ್ತಾ? ನಮ್ಗೆ ಅದೇ ಅಲ್ವಾ ಬೇಕಾಗಿರೋದು, ಸ್ಪ್ರೆಡಿಂಗ್ ಹ್ಯಾಪಿನೆಸ್. ಸೊ ನಮ್ ಗ್ರೂಪಲ್ಲಿ ಏನಂದ್ರೆ ಒಬ್ರಿಗೊಬ್ರು ಬ್ಲೆಸ್ ಮಾಡ್ತೀರಾ, ಹ್ಯಾಪಿನೆಸ್ ಶೇರ್ ಮಾಡ್ತೀರಾ, ಇದು ಇರ್ಬೇಕು. ಪಾಸಿಟಿವಿಟಿನ ಶೇರ್ ಮಾಡ್ತೀರಾ, ಒಬ್ರಿಗೊಬ್ರು ಅಪ್ಲಿಫ್ಟ್ ಮಾಡ್ತೀರಾ, ಮೋಟಿವೇಟ್ ಮಾಡ್ತಾ ಹೋಗ್ತೀರಾ. ಸೊ ಇದು ನಮ್ಮ ಗ್ರೂಪ್ನ ಧ್ಯೇಯ ಆಗಿರ್ಬೇಕು. ಆಯ್ತಾ? ಸೊ ಆ ಒಂದು ಮೋಟಿವ್ ಇಟ್ಕೊಂಡು ಎಲ್ಲರೂ ಕೂಡ, ಆಯ್ತಾ, ಸುಮ್ನೆ ಯೋಚನೆ ಮಾಡಿ. ಇವಾಗ ಸಂಗೀತ ಅವರು ವಿಡಿಯೋದಲ್ಲಿ ಇದ್ದಾರೆ, ಸುವರ್ಣ ಅವರಿದ್ದಾರೆ. ನಾನು ಹೇಳ್ತೀನಿ, ಸಂಗೀತ ಅವರೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಸುವರ್ಣ ಅವರೇ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ತುಂಬಾ ಆಕ್ಟಿವ್ ಆಗಿದ್ದೀರಾ. ಸೊ ಇಷ್ಟ ಹೇಳ್ಬಿಟ್ರೆ ಅವ್ರ ಮುಖದಲ್ಲಿ ಎಷ್ಟು ಖುಷಿ ಬರುತ್ತೆ. ಆಯ್ತಾ? ಸೊ ಆ ಒಂದು ಚಿಕ್ಕ ಅಪ್ರಿಶಿಯೇಷನ್ ಅವ್ರ ಇಡೀ ದಿನನ ತುಂಬಾ ಚೆನ್ನಾಗಿ ಮಾಡುತ್ತೆ. ನಿಜವಾಗ್ಲೂ ಚೆನ್ನಾಗಿ ಕಾಣ್ತಾ ಇದ್ದೀರಾ ಇಬ್ರು. ಓಕೆ, ವೆರಿ ಆಕ್ಟಿವ್. ಸೊ ಹಂಗ್ ನೋಡಕ್ ಖುಷಿ ಆಗತ್ತೆ. ಆಯ್ತಾ? ಸೊ ಯಾಕೆ ಅವ್ರನ್ನೇ ಹೇಳ್ದೆ ಅಂದ್ರೆ ವಿಡಿಯೋ ಆನ್ ಮಾಡಿದ್ರು ಅದಕ್ಕೆ. ಓಕೆನಾ? ನಥಿಂಗ್ ಲೈಕ್ ಡಿಫ್ರೆನ್ಸಿಯೇಷನ್ ಆ ಥರ ಏನಿಲ್ಲ, ಬಟ್ ನಿಜವಾಗ್ಲು ಓಕೆ, ದಟ್ ಈಸ್ ಲೈಕ್ ಒಂದು ಪ್ರೆಗ್ನೆನ್ಸಿ ಗ್ಲೋ ಅನ್ನೋದಿದೆಯಲ್ಲ ನಿಮ್ಮೆಲ್ಲರಲ್ಲೂ, ತುಂಬಾ ಚೆನ್ನಾಗ್ ಅನ್ಸುತ್ತೆ. ಅದ್ ನೋಡೋರ್ಗೆ ತುಂಬಾ ಖುಷಿ ಅನ್ಸುತ್ತೆ. ಆಯ್ತಾ? ಸೊ ಹಂಗೆ ಅದು ಒಂದು ಯಾವ್ದಾದ್ರು ಒಂದು ಅಪ್ರಿಶಿಯೇಷನ್ ಯಾರಿಂದನಾದ್ರೂ ಸಿಕ್ಕಾಗ ನಮ್ಗೆ ಎಷ್ಟು ಖುಷಿ ಆಗತ್ತಲ್ವಾ. ಇಡೀ ವಾರ ಅಡ್ಗೆ ಮಾಡ್ತಾ ಇರ್ತೀವಿ. ಆಯ್ತಾ? ಇಡೀ ವಾರ ಅಲ್ಲ, ದಿನ ಇಡೀ ಇದು ಎಲ್ಲ ಪ್ರತಿದಿನ ಅಡ್ಗೆ ಮಾಡ್ತಾ ಇರ್ತೀವಿ. ಯಾವ್ದಾದ್ರು ಒಂದು ದಿನನಾದ್ರೂ ಮನೆಯವರು ತಿರ್ಗಿ ಖುಷಿಯಾಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಅವತ್ತು ಇಡೀ ದಿನ ಹ್ಯಾಪಿ. ಆ ವಾರ ಪೂರ್ತಿ ಒಂಥರ ಅಡ್ಗೆ ಮಾಡುವಾಗ್ಲೇ ಖುಷಿ ಅಲ್ವಾ? ಅದು ಒಂದು ಎಲ್ಲರಿಗೂ ಬೇಕಾಗಿರುತ್ತೆ. ಕೆಲವೊಬ್ರಿಗೆ ಅದು ಮನೆಯಿಂದ ಸಿಗದೆ ಇರ್ಬೋದು. ಇಲ್ಲಿ ಎಷ್ಟೋ ಜನ ಇದ್ದಾರೆ. ಆಯ್ತಾ? ಪರ್ಸ್ನಲಿ ನಂಗೆ ತುಂಬಾ ಜನ ಪ್ರಾಬ್ಲಮ್ಸ್ ನ ಶೇರ್ ಮಾಡ್ಕೋತಾರೆ. ಆಯ್ತಾ? ಮ್ಯಾಮ್ ಮನೇಲಿ ಸಪೋರ್ಟಿವ್ ಇಲ್ಲ, ಅಥವಾ ಬೇರೆ ಏನಾದ್ರೂ ಹೇಳ್ತಾನೆ ಇರ್ತಾರೆ. ಸೊ ಅಪ್ರಿಶಿಯೇಟ್ ಮಾಡಲ್ಲ, ನಾನು ಏನ್ ಮಾಡಿದ್ರು ಬರೀ ಅದ್ರಲ್ಲಿ ತಪ್ಪು ಹುಡುಕ್ತಾರೆ. ಸೊ ಈ ತರದ್ದೆಲ್ಲಾನು ಕಂಪ್ಲೇಂಟ್ಸ್ ಬರ್ತಾನೆ ಇರುತ್ತೆ. ಆಯ್ತಾ? ಸೊ ಇದಕ್ಕೆಲ್ಲ ನಾನು ಎಷ್ಟಂತ ಸೊಲ್ಯೂಷನ್ ಕೊಡಕ್ಕಾಗತ್ತೆ, ಬಟ್ ನೀವೇ ಸಪೋರ್ಟ್ ಮಾಡ್ತಾ ಅದನ್ನ ಸೊಲ್ಯೂಷನ್ ಕೊಡ್ಬೋದು ಅವ್ರಿಗೆ. ಆಯ್ತಾ? ಸೊ ಅದು ಒಬ್ರಿಂದನೇ ಬರ್ಲಿ ಅಂತಲ್ಲ. ಆಯ್ತಾ? ಬೇರೆ ಯಾರೋ ಏನಾದ್ರೂ ಅಪ್ರಿಶಿಯೇಟ್ ಮಾಡಿದ್ರು ತುಂಬಾ ಖುಷಿ ಆಗುತ್ತೆ. ಆಯ್ತಾ? ಸುಮ್ನೆ ಲಿಫ್ಟ್ ಅಲ್ಲಿ ಹೋಗ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ. ಯಾರೋ ಒಬ್ರು ತುಂಬಾ ಚೆನ್ನಾಗಿ ಡ್ರೆಸ್ ಅಪ್ ಆಗಿರ್ತಾರೆ, ವಾವ್, ಲುಕಿಂಗ್ ವೆರಿ ನೈಸ್ ಅಂತ ಅಂದ್ರೆ ಎಷ್ಟು ಖುಷಿ ಆಗುತ್ತೆ. ಅವ್ರ ಪೂರ್ತಿ ಅಲ್ವಾ? ಸೊ ಅವ್ರನ್ನ ನೀವು ಹ್ಯಾಪಿ ಮಾಡ್ತಾ ಇದ್ದೀರಾ. ಆಯ್ತಾ? ನಿಮ್ಮನ್ನ ಅವ್ರು ಹ್ಯಾಪಿ ಮಾಡ್ತಾರೆ. ಸೊ ಇದೇ ಬಂದ. ಸ್ಪ್ರೆಡಿಂಗ್ ಲವ್. ಆಯ್ತಾ? ಸೊ ಈ ತರ ಒಂದು ಒಳ್ಳೆ ಉದ್ದೇಶದಿಂದ ಇನ್ನೊಬ್ರಿಗೆ ಯಾರೋ ಒಬ್ರು ಟಾಸ್ಕ್ ಮಾಡಿದ್ದಾರೆ ಅನ್ಕೊಳ್ಳಿ, ವಾವ್ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದೀರ ದಿವ್ಯಾ ಅವ್ರೆ. ಆಯ್ತಾ? ಈ ತರ ಏನೋ ಒಂದ್ ಶೇರ್ ಮಾಡ್ತಿರಲ್ವಾ, ಅವಾಗ ಎಷ್ಟು ಚೆನ್ನಾಗ್ ಅನ್ಸುತ್ತೆ ಅವ್ರಿಗೆ. ಸೊ ನೆಕ್ಸ್ಟ್ ಟೈಮ್ ಕೂಡ ಅವ್ರು ಅದೇ ಟ್ರೈ ಮಾಡ್ತಾರೆ, ನಾನು ಇನ್ನ ಕ್ರಿಯೇಟಿವ್ ಆಗಿ ಮಾಡ್ಬೇಕು ಎಸ್ ಅಲ್ವಾ? ಮ್ಯಾಮ್. ಆಕ್ಚುಲಿ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಡೈಲಿ ಯಾರು ನೋಡಿದ್ರು ಅನ್ನೋನ್ ಪರ್ಸನ್ಗೂ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಹಾ, ದಟ್ಸ್ ಫೀಲ್ ಸೋ ಹ್ಯಾಪಿ ಅನ್ಸುತ್ತೆ ನಮ್ಗೆ. ಹೌದು. ಸೊ ಇದು ನಮ್ಮಲ್ಲೂ ಇತ್ತು, ಬಟ್ ಬಿಕಾಸ್ ಆಫ್ ವೆಸ್ಟರ್ನೈಸೇಷನ್ ನಾವು ಏನೋ ಒಳ್ಳೇದನ್ನ ತಗೊಳ್ಳೋ ಬದಲು ಇನ್ನೇನೇನೋ ಫಾಲೋ ಮಾಡ್ಕೊಂಡು ಹೋಗಿ ಇದ್ ಮಾಡ್ಕೊಂಡ್ಬಿಟ್ಟಿದೀವಿ ಅಲ್ವಾ. ನಾವು ಎಲ್ಲರಿಗೂ ನಮಸ್ತೆ ಮಾಡ್ತಾ ಇದ್ವಿ ಅಲ್ವಾ, ಎಲ್ಲರಿಗೂ ಬ್ಲೆಸ್ ಮಾಡ್ತಾ ಇದ್ವಿ. ಸೊ ಇದೆಲ್ಲಾನು ನಮ್ಮಲ್ಲೂ ಕೂಡ ಇತ್ತು, ಅದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಓಕೆ ಅಲ್ವಾ? ಅದನ್ನ ಎಲ್ಲರಿಗೂ, ಯಾರು ಏನೇ ಆಗ್ಲಿ, ನಮ್ಮಲ್ಲಿ ಎಷ್ಟೋ ಹಬ್ಬಗಳಿದೆ, ಯಾವ ಜಾತಿ ಭೇದ ಭಾವ ಏನು ನೋಡಲ್ಲ, ಎಲ್ಲರಿಗೂ ಹೂ ಕೊಟ್ಟು ಬರ್ತಾರೆ, ಎಲ್ಲರಿಗೂ ಒಂದು ಆ ಪ್ರಸಾದ ಹಂಚ್ತಾರೆ, ಎಲ್ಲರಿಗೂ ಪ್ರೀತಿಯನ್ನ ಹಂಚ್ತಾ ಬರ್ತಾರೆ. ಸೊ ಈ ತರ ನಮ್ಮಲ್ಲೂ ಇದೆ, ಅದನ್ನ ನಾವು ಜಾಸ್ತಿ ಮಾಡ್ತಾ ಹೋಗೋಣ.
ಆಯ್ತಾ. ಸೊ ಎಷ್ಟ್ ಚೆನ್ನಾಗ್ ಅನ್ಸುತ್ತೆ. ಅದಕ್ಕೆ ಇವನ್ ನನ್ಗೆ ಪ್ಲಾನಿಂಗ್ ಬ್ಯಾಚ್ ಅವರು ಎಷ್ಟೋ ಶೇರ್ ಮಾಡಿದ್ರು, ಈ ತರ ನಾವು ಮಾಡ್ತಾ ಇದೀವಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಶೇರ್ ಮಾಡ್ತಾ ಹೋದ್ರು. ಇವತ್ತಿನ ರೆಕಾರ್ಡಿಂಗ್ ಮಾತ್ರ ನಾನು ನಿಮ್ಗೆ ಶೇರ್ ಮಾಡ್ತೀನಿ, ನೋಡಿ ಆಯ್ತಾ. ಅಂದ್ರೆ ಪ್ಲಾನಿಂಗ್ ಬ್ಯಾಚ್ ಅವ್ರದ್ದು ಒಂದು ರೆಕಾರ್ಡಿಂಗ್ ನೋಡಿ, ಅವ್ರು ಎಷ್ಟು ಸ್ಪೋರ್ಟಿವ್ ಆಗಿದ್ದಾರೆ, ಏನೇನೋ ಒಳ್ಳೆ ಒಳ್ಳೆ ಕೆಲಸ ನಾನು ಇಷ್ಟು ಹೇಳಿದ್ರೆ ಅವ್ರು ಇಷ್ಟು ಮಾಡ್ತಾರೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸಾರಿ ಪದೇ ಪದೇ ಅವ್ರನ್ನ ಹೊಗಳ್ತೀನಿ ಅಂತಲ್ಲ. ಸೊ ಆ ತರ ಎನರ್ಜಿ ನಂಗೆ ಈ ಗ್ರೂಪ್ ಅಲ್ಲಿ ನಿನ್ನೆ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯ್ತು, ಟು ಬಿ ಫ್ರ್ಯಾಂಕ್ ಅಲ್ವಾ ಸುವರ್ಣ ಅವರೇ. ಅವ್ರು ಎರಡು ಗ್ರೂಪ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅಲ್ವಾ. ಸೊ ಹೌದು ಫರ್ಟಿಲಿಟಿ ಅಕ್ಕ. ಬ್ಯಾಚ್ ಅಲ್ಲಿ ಇದ್ರು ಅವರು, ಇವಾಗ ಪ್ರೆಗ್ನೆನ್ಸಿ ಬ್ಯಾಚ್ ಗೆ ಶಿಫ್ಟ್ ಆಗಿದ್ದಾರೆ. ಸೊ ಶಿ ನೋಸ್ ಎರಡು ಗ್ರೂಪ್ ಅಲ್ಲಿ ಇರೋ ಎನರ್ಜಿನ. ಸೊ ಇಲ್ಲೂ ಆತರ ಎನರ್ಜಿ ಬೇಕು ನಮ್ಗೆ, ಆಯ್ತಾ. ಸೊ ಅದು ನೆನ್ನೆ ನಿಜವಾಗ್ಲೂ ನಂಗೆ ಫೀಲ್ ಆಯ್ತು. ಅದಕ್ಕೆ ಈ ಒಂದು ಫೇಸ್ಬುಕ್ ಗ್ರೂಪ್ ಮಾಡ್ತೀನಿ, ಅದ್ರಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಬೇರೆ ಯಾರು ಎಂಟರ್ ಆಗಕ್ಕಾಗಲ್ಲ, ನಾವೇ ಇರ್ತೀವಿ ಎಲ್ಲರೂ. ಸೊ ಯು ನೋ ಈಚ್ ಅದರ್, ಆಯ್ತಾ. ನಮ್ಮೆಲ್ಲರ ಉದ್ದೇಶ ಒಂದೇ, ಪ್ರೆಗ್ನೆನ್ಸಿ ಜರ್ನಿ ತುಂಬಾ ಬ್ಯೂಟಿಫುಲ್ ಮೆಮೊರಬಲ್ ಆಗಿರ್ಬೇಕು. ನಿಜವಾಗ್ಲೂ ಇದು ಮೆಮೊರಬಲ್ ಆಗಕ್ಕೆ ಈ ಗ್ರೂಪ್ ನಿಜ ಹೆಲ್ಪ್ ಮಾಡುತ್ತೆ, ಆಯ್ತಾ. ಗರ್ಭಿಣಿಯರ ಸತ್ಸಂಗ ಅಂತ ಏನ್ ಕರಿತೀನಲ್ವಾ, ಆ ಗ್ರೂಪ್ಗೂ ಕೂಡ ಅದೇ ತರ ರಿಲೇಟೆಡ್ ನೇಮ್ ಇಡ್ತೀನಿ, ಆಯ್ತಾ. ಸೊ ಅದೇ ತರ ಎಲ್ಲರೂ ಕೂಡ ಸತ್ಸಂಗ ತರಾನೇ. ಸತ್ಸಂಗ ಅಂದ್ರೇನು, ಒಳ್ಳೆಯವರ ಸಂಘ, ಆಯ್ತಾ. ಒಂದೇ ಉದ್ದೇಶ ಇಟ್ಕೊಂಡಿರೋರ ಗ್ರೂಪ್, ಆಯ್ತಾ. ಸೊ ನಿಮ್ಮೆಲ್ಲರ ಉದ್ದೇಶನೂ ಒಂದೇ ಆಗಿರೋದ್ರಿಂದ ಆ ಗ್ರೂಪ್ ನ ತುಂಬಾ ಚೆನ್ನಾಗಿ ಬೆನಿಫಿಟ್ ಆಗಿ ತಗೊಳ್ಳಿ ನೀವು, ಆಯ್ತಾ. ಒಬ್ರಿಗೊಬ್ರು ಅಪ್ರಿಶಿಯೇಟ್ ಮಾಡಿ, ಶೇರ್ ಮಾಡಿ, ಆಯ್ತಾ. ತುಂಬಾ ಚೆನ್ನಾಗಿ ಅಂದ್ರೆ ನಿಮ್ಮ ನಿಮ್ಮ ಸ್ಟೋರೀಸ್ ನ ಶೇರ್ ಮಾಡ್ತೀರಾ, ಅಥವಾ ನಿಮಗೆ ಡೈಲಿ ನಿಮ್ಗೆ ಏನ್ ಬೆನಿಫಿಟ್ ಆಗ್ತಾ ಇದೆ, ನಾನು ಈ ತರ ಟೆಕ್ನಿಕ್ ಮಾಡಿದೆ ನಂಗೆ ಯೂಸ್ ಆಯ್ತು, ಆಯ್ತಾ. ಕ್ರಿಯೇಟ್ ಇನ್ ಇನ್ಸ್ಟಾಗ್ರಾಮ್, ನಂಗೆ ಗೊತ್ತಿಲ್ಲ ಅದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟೊಂದು ಫೀಚರ್ಸ್ ಇಲ್ಲ ಕಲಾ ಅವ್ರೆ. ಅಂದ್ರೆ ಫೇಸ್ಬುಕ್ ಗ್ರೂಪ್ ಅಲ್ಲಿ ಏನ್ ಮಾಡ್ಬೋದು ನಾವು, ವಿ ಕ್ಯಾನ್ ಟ್ರ್ಯಾಕ್, ವಿ ಕ್ಯಾನ್ ಹ್ಯಾಂಡಲ್, ಅಲ್ಲಿ ಬ್ಲಾಕ್ ಮಾಡೋದಾಗ್ಲಿ ಇದೆಲ್ಲ ಈಸಿ ಇದೆ, ನ್ಯಾವಿಗೇಷನ್ ಎಲ್ಲಾನು. ಅದಕ್ಕೋಸ್ಕರನೇ ಫೇಸ್ಬುಕ್ ಅಲ್ಲಿ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಐ ಹ್ಯಾವ್ ನಾಟ್ ಚೆಕ್ಡ್, ಮೇ ಬಿ ಅದರಲ್ಲಿ ಗ್ರೂಪ್ ಇದೆ, ಬಟ್ ಇಷ್ಟೊಂದು ಅಪರ್ಚುನಿಟಿ, ಇಷ್ಟೊಂದು ಇದಿಲ್ಲ, ಫೀಚರ್ಸ್ ಇಲ್ಲ, ಆಯ್ತಾ. ಸೊ ಲೈಕ್ಸ್ ಆಗಿರ್ಬೋದು ಎಲ್ಲಾನು ವೆರಿ ಈಸಿ. ಮತ್ತೆ ಯಾರು ಜಾಸ್ತಿ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇವನ್ ಅದೇ ಬ್ಯಾಡ್ಜ್ ಕೊಟ್ಬಿಡುತ್ತೆ. ಆಯ್ತಾ ಗ್ರೂಪ್ ಅಲ್ಲಿ. ಸೊ ಆ ತರ ಎಲ್ಲಾನು ಆಪ್ಷನ್ಸ್ ಇದೆ. ಅಂಡ್ ಇವನ್ ಟ್ರ್ಯಾಕ್ ಮಾಡೋದಕ್ಕೂ ಕೂಡ ಈಸಿ, ಸೊ ಫೇಸ್ಬುಕ್ ಅಲ್ಲಿ. ಅದಕ್ಕೆ ಈಗ ಸದ್ಯಕ್ಕೆ ಅದ್ರಲ್ಲೇ ಮಾಡಿರ್ತೀನಿ, ಓಕೆನಾ. ಲೆಟ್ ಅಸ್ ಸಿ ಮೋರ್ ಆಪ್ಷನ್ಸ್ ಅಕಸ್ಮಾತ್ ಇದ್ರೆ. ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಇಟ್ ಈಸ್ ಲೈಕ್ ಲೇಟರ್ ಬಂದಿರೋದ್ರಿಂದ ಅದ್ರಲ್ಲಿ ಇನ್ನ ಆಪ್ಷನ್ಸ್ ಅಪ್ಗ್ರೇಡ್ ಆಗಿಲ್ಲ, ಓಕೆ. ಸೊ ಕ್ರಿಯೇಟ್ ಮಾಡಿರ್ತೀನಿ, ನಿಮ್ಗೆ ಮಾತ್ರ ಇರುತ್ತೆ, ಪ್ರೈವೇಟ್ ಆಗಿ. ಅಂದ್ರೆ ಆಮ್, ನನ್ನ ಕಮ್ಯುನಿಟಿ ಮೆಂಬರ್ಸ್ಗೆ ಮಾತ್ರ, ಅದರಲ್ಲೂ ಮೆಂಬರ್ಶಿಪ್ ಪ್ರೋಗ್ರಾಮ್ ಅಲ್ಲಿರೋರಿಗೆ ಮಾತ್ರ ಅದು, ಓಕೆನಾ. ಸೊ ಅವಾಗ ಏನಾಗುತ್ತೆ, ನೀವೆಲ್ಲರೂ ಒಂಥರ ಫಿಲ್ಟರ್ಡ್ ಫಾರ್ಮ್, ಆಯ್ತಾ. ಸೊ ಅಲ್ಲಿ ಒಂದು ನೆಗೆಟಿವಿಟಿ ಇರಲ್ಲ, ನಿಮ್ಗೆಲ್ಲರಿಗೂ ನಮ್ಮ ಗ್ರೂಪ್ನ ಉದ್ದೇಶ ಗೊತ್ತಿರುತ್ತೆ, ಧ್ಯೇಯ ಗೊತ್ತಿರುತ್ತೆ, ಅದಕ್ಕೋಸ್ಕರ ನೀವೆಲ್ಲರೂ ಒಂದೇ ಉದ್ದೇಶದಿಂದ ಹೋಗ್ತಾ ಇರ್ತೀರ, ಆಯ್ತಾ. ಸೊ ಅಲ್ಲಿ ಒಂದು ನೆಗೆಟಿವಿಟಿ ಬರಕ್ ಸಾಧ್ಯನೇ ಇಲ್ಲ, ಬರ್ಲೂಬಾರ್ದು, ಆಯ್ತಾ. ಸೊ ಆ ಗ್ರೂಪ್ ನೋಡಿದ್ರೆ ಖುಷಿ ಆಗ್ಬೇಕು. ಒಬ್ರಿಗೆ ಯಾರಾದ್ರೂ ಒಬ್ರು ತುಂಬಾ ಬೇಜಾರಾಗಿದೆ ಇವತ್ತು ಅಂತ ಅನ್ಕೊಂಡು ಆ ಗ್ರೂಪ್ ಬಂದು ನೋಡಿದ್ರು ಅಂತಂದ್ರೆ ದೇ ಶುಡ್ ಫೀಲ್ ಹ್ಯಾಪಿ, ಆಯ್ತಾ. ಇದನ್ನ ನೀವೆಲ್ಲರೂ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ತಗೊಳ್ಳಿ, ಆಯ್ತಾ. ಅಂದ್ರೆ ನಾನು ಹೇಳ್ತೀನಲ್ವಾ, ಎಷ್ಟು ನಾವು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ತೀವೋ ನಮ್ಗೆ ಅಷ್ಟು ವಾಪಸ್ ಬರುತ್ತೆ, ಆಯ್ತಾ. ಈ ಗ್ರೂಪ್ನ ಒಂದು ಅಪರ್ಚುನಿಟಿ ಆಗಿ ತಗೊಂಡು ನೀವು ಎಲ್ಲರಿಗೂ ಪಾಸಿಟಿವ್ ಆಗಿ ಇನ್ಪುಟ್ಸ್ ಕೊಡ್ತಾ ಹೋಗಿ, ಓಕೆ. ಸೊ ಇಲ್ಲಿ ನೆನ್ನೆನೂ ಎಷ್ಟು ಗ್ರೂಪ್ ಅಲ್ಲಿ ನಂಗೆ ಫೋಟೋಸ್ ಎಲ್ಲ ತೆಗೆದ್ಬಿಟ್ಟು ಹಾಕಿದ್ರಿ ಅಲ್ವಾ. ಸೊ ಅಲ್ಲೇ ರಿಪ್ಲೈ ಮಾಡ್ತಾ ಹೋದ್ರೆ ಗ್ರೂಪ್ ಅಲ್ಲಿ ಮೆಸೇಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಹಾಗಲ್ಲ, ಫೇಸ್ಬುಕ್ ಗ್ರೂಪ್ ಅಲ್ಲಿ ಫಿಲ್ಟರ್ಡ್ ಫಾರ್ಮ್ ಅಲ್ವಾ, ಗೊತ್ತಾಗುತ್ತೆ. ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹೋಗುತ್ತೆ, ರಿಯಾಕ್ಷನ್ಸ್ ಅಲ್ಲಿ ಅದು ಹೋಗುತ್ತೆ, ಲೈಕ್ಸ್ ಅಲ್ಲಿ ಬೇರೆ ಹೋಗುತ್ತೆ. ಸೊ ಇಟ್ ಈಸ್ ಈಸಿ, ಅದಕ್ಕೋಸ್ಕರ ಅಷ್ಟೇ, ಬೇರೆ ಯಾವ ಉದ್ದೇಶನೂ ಇಲ್ಲ, ಆಯ್ತಾ. ಸೊ ಡೈಲಿ ಅಲ್ಲಿ ಟಾಸ್ಕ್ ನಾನು ಕೊಡೋದು ಇಲ್ಲೇ ಕೊಡ್ತೀನಿ, ಆಯ್ತಾ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಟಾಸ್ಕ್ ಕೊಡ್ತೀನಿ, ನೀವು ಮಾಡಿ ಫೋಟೋಸ್ ತೆಗೆದು ಅಥವಾ ಅದ್ರ ಬಗ್ಗೆ ಏನಾದ್ರೂ ಹೇಳಿ ಅದನ್ನ ಅಪ್ಡೇಟ್ ಮಾಡಿ, ಆಯ್ತಾ. ಇದನ್ನ ಡೈಲಿ ಹೋಮ್ವರ್ಕ್ ಅಂತಾನೆ ಅನ್ಕೊಂಡು ಮಾಡ್ತಾ ಹೋಗಿ, ನಿಜವಾಗ್ಲೂ ತುಂಬಾ ಬೆನಿಫಿಟ್ ಇರುತ್ತೆ, ಓಕೆ. ಸೊ ನಿಮ್ಗೆ ತುಂಬಾ ಖುಷಿ ಆಗ್ತಾ ಹೋಗುತ್ತೆ. ನಾನು ಇದನ್ನೆಲ್ಲ ಮಾಡಿದೀನಿ. ಆಫ್ಟರ್ ಸಮ್ ಟೈಮ್ ನೀವು ಮತ್ತೆ ವಾಪಸ್ ಬಂದು ನೋಡಿದ್ರೆ, ನನ್ನ ಪ್ರೆಗ್ನೆನ್ಸಿಲಿ ಇಷ್ಟೆಲ್ಲ ಮಾಡದ್ನ.
ಸೊ ನಂಗೂ ಅಷ್ಟೇ, ನಾನೊಂದು ಬುಕ್ ಮಾಡಿದ್ದೆ ಆಯ್ತಾ, ಅದರಲ್ಲಿ ಪ್ರೆಗ್ನೆನ್ಸಿಲಿ ನನಗೆ ಯಾವ ಯಾವ ಹಬ್ಬ ಬರುತ್ತೋ ಆ ಹಬ್ಬದ ರಿಲೇಟೆಡ್ ಪಿಕ್ಚರ್ಸ್ ಬರಿತಾ ಇದ್ದೆ ಆಯ್ತಾ. ದೀಪಾವಳಿ ಬಂದ್ರೆ ಪಟಾಕಿ ಹೊಡೆಯೋದು, ಪಟಾಕಿಗಳ ಪಿಕ್ಚರ್ಸ್, ಮತ್ತೆ ಕ್ರಿಸ್ಮಸ್ ಬಂದ್ರೆ ಆ ಆ ಥರ ಎಲ್ಲಾನು ಆಯ್ತಾ, ಎಲ್ಲಾನು ಆಯಾ ಹಬ್ಬಗಳಿಗೆ ತಕ್ಕಂತೆ. ಕೃಷ್ಣ ಜನ್ಮಾಷ್ಟಮಿ ಬಂದ್ರೆ ಕೃಷ್ಣನ್ ಪಿಕ್ಚರ್ ಬಿಡಿಸೋದು. ಸೊ ಅದೆಲ್ಲ ಬಿಡಿಸಿ ಬಿಡಿಸಿ ಆ ಬುಕ್ ಮಾತ್ರ ನಂಗೆ ತುಂಬಾನೇ ಇಷ್ಟ ಆಗುತ್ತೆ ಅದನ್ನ ನೋಡಕ್ಕೆ. ನಾನು ಪ್ರೆಗ್ನೆನ್ಸಿಲ್ ಮಾಡಿದ್ದು ಅಲ್ವಾ, ನಾನು ಪ್ರೆಗ್ನೆನ್ಸಿಲ್ ಕಲರಿಂಗ್ ಮಾಡಿದ್ದು ಅಥವಾ ಪೇಂಟಿಂಗ್ ಮಾಡಿದ್ದು ಇದೆಲ್ಲಾನು ಆಯ್ತಾ. ಸೊ ನಾನು ಇನ್ನೂ ಒಂದ್ ಮಾಡಿದ್ದೆ, ನನ್ನ ಮಗಂಗೆ ಕೃಷ್ಣಂದು ಈ ತರ ಎಲ್ಲ ಹಾಕ್ತಾರಲ್ವಾ ಕಾಸ್ಟ್ಯೂಮ್, ಪೂರ್ತಿ ನಾನೇ ಮಾಡಿದ್ದೆ. ಅಂದ್ರೆ ಬಟ್ಟೆ ಒಂದ್ ಬಿಟ್ಟು ಆಯ್ತಾ, ಜುಬ್ಬಾ ಆ ಥರದ್ದೆಲ್ಲ ತಗೊಳಕ್ ಬರುತ್ತೆ, ಬಟ್ಟೆ ಒಂದ್ ಬಿಟ್ಟು ಇಲ್ಲಿ ಕೈಗೆ ಡಾಬ್ ಎಲ್ಲ ಇದು ತೋಳ್ಬಂದಿ ಎಲ್ಲ ಹಾಕ್ತಾರೆ, ಡಾಬ್ ಎಲ್ಲ ಹಾಕ್ತಾರೆ, ಕಿರೀಟ ಹಾಕ್ತಾರೆ. ಸೊ ಅದೆಲ್ಲಾನು ನಾನೇ ಕುತ್ಕೊಂಡು ಮಾಡಿದ್ದೆ. ಅಂದ್ರೆ ಐ ಟುಕ್ ಟೈಮ್, ಒಂದೇ ದಿನ ಮಾಡಿಲ್ಲ ಆಯ್ತಾ. ಸೊ ನಿಧಾನಕ್ಕೆ ದಿನ ಒಂದೊಂದೇ ಒಂದೊಂದೇ ಇಷ್ಟಿಷ್ಟೇ ಮಾಡ್ತಾ ಮಾಡ್ತಾ ಪೂರ್ತಿ ನಾನೇ ಪ್ರಿಪೇರ್ ಮಾಡಿದೆ. ಸೊ ಐ ಫೀಲ್ ವೆರಿ ಹ್ಯಾಪಿ. ಅದು ಇಲ್ಲಿ ತನಕನೂ ನನ್ನ ಮಕ್ಳು ಹಾಕೋತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಆದ್ರೂ ಹಾಕೋತಾರೆ ಅದನ್ನ, ಪ್ರತಿ ಸರಿ ಜನ್ಮಾಷ್ಟಮಿಗೂ ಹಾಕೋತಾರೆ. ಅವ್ರು ಹಾಕಿದಾಗೆಲ್ಲ ನಂಗೆ ಖುಷಿ ಆಗುತ್ತೆ. ಸೊ ಈ ಒಂದು ಖುಷಿ ನಿಮ್ಗೂ ಬರ್ಲಿ ಆಯ್ತಾ. ಸೊ ಇವನ್ ಪೇರೆಂಟಿಂಗ್ ಅಲ್ಲೂ ಕೂಡ ನಿಮ್ಗೆ ಖುಷಿ ಆಗ್ತಾ ಹೋಗುತ್ತೆ. ನಾನು ಈ ತರ ಆಕ್ಟಿವಿಟಿ ಮಾಡಿದ್ದೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ತೀನಿ ಆಯ್ತಾ. ಬೆಡ್ ರೆಸ್ಟ್ ಅಲ್ಲಿ ಇರೋರು ಅಷ್ಟೇ, ಏನ್ ಮಾಡ್ಬೋದು ಇನ್ನೊಬ್ರಿಗೆ ಅಪ್ರಿಶಿಯೇಟ್ ಮಾಡ್ತಾ ಹೋಗಿ. ಅಂಡ್ ನೀವೇನ್ ಮಾಡ್ಬೋದು, ನಾನು ಹೇಳಿದ್ದೀನಿ, ಐಡಿಯಾ ಕೊಟ್ಟಿದ್ದೀನಿ, ನಿಮ್ ಮನೇಲಿ ಯಾರ ಹತ್ರನಾದ್ರೂ ಮಾಡಿಸಿ, ಪರವಾಗಿಲ್ಲ ಆಯ್ತಾ. ಅವ್ರ ಹತ್ರ ಮಾಡಿಸಿ ನೀವು ಕುತ್ಕೊಂಡು ನೋಡಿ ಆಯ್ತಾ. ಅದು ಒಂದು ಇನ್ನೂ ಒಂದು ಟಾಸ್ಕ್ ಅಲ್ವಾ, ಚೆನ್ನಾಗಿರುತ್ತೆ. ಓಕೆ, ಇಲ್ಲ ನಿಮ್ ಪಕ್ಕದ ಮನೆಯವರು ಮಕ್ಳು ಆಟ ಆಡಕ್ ಬರ್ತಾರೆ, ಅವ್ರ ಹತ್ರ ಕುತ್ಕೊಂಡ್ ಮಾಡ್ಸಿ ಆಯ್ತಾ, ಇದನ್ ಮಾಡಿ ಅಂತ ಹೇಳಿ ನೀವು ನೋಡಿ. ಸೊ ಹಿಂಗ್ ಮಾಡಿ ಆಯ್ತಾ. ಸೊ ನಾನು ಮ್ಯಾಮ್ ಬೆಡ್ ರೆಸ್ಟ್ ಅಲ್ಲಿ ಇದ್ದೀನಿ, ನಾನು ಕುತ್ಕೊಳಕ್ ಆಗಲ್ಲ, ನಾನು ಮಲ್ಕೊಂಡೇ ಇರ್ಬೇಕು, ನಾ ಹೆಂಗ್ ಮಾಡ್ಲಿ. ಸೊ ಯೂಸ್ ಯೋರ್ ಓನ್ ಕ್ರಿಯೇಟಿವಿಟಿ. ಓಕೆ, ಮಾಡೋಣ ಇದೆಲ್ಲ. ಓಕೆನಾ, ಎಲ್ಲಾರ್ಗು ಓಕೆ ಇದೆಯಾ ರಿಯಾಕ್ಷನ್ಸ್? ಓಕೆ, ಸಂಗೀತ ಅವರು ವಿಡಿಯೋದಲ್ಲಿದ್ದಾರೆ, ಹೇಳ್ತಾ ಇದ್ದಾರೆ. ಉಳ್ದವರೆಲ್ಲ ಅಟ್ಲೀಸ್ಟ್ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ಎಸ್, ಥ್ಯಾಂಕ್ ಯು. ಓಕೆ, ಹ್ಮ್, ಓಕೆ ಫೈನ್. ಸೊ ನಾನು ಇವತ್ತೇ ಪ್ರಿಪೇರ್ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರೂ ಗ್ರೂಪಿಗೆ ಜಾಯ್ನ್ ಆಗ್ಬಿಡಿ ಆಯ್ತಾ. ಪ್ರೆಗ್ನೆನ್ಸಿ ಅವರು ಇರ್ತಾರೆ, ಪ್ಲಾನಿಂಗ್ ಅವರು ಇರ್ತಾರೆ, ಸೊ ದಟ್ ನಿಮ್ಗೂ ಗೊತ್ತಾಗತ್ತೆ. ಸಿ ಅದೆಲ್ಲ ಆ, ಇಲ್ಲಿ ಹೆಂಗಿದೆ ನಮ್ ಗ್ರೂಪ್ ಅಂತಂದ್ರೆ, ಪ್ಲಾನಿಂಗ್ ಅವರು ನಿಮ್ ಬಗ್ಗೆ ಜಲಸಿ ಅಂತೂ ಫೀಲ್ ಆಗಲ್ಲ, ಬ್ಲೆಸ್ ಮಾಡ್ತಾರೆ. ನೀವು ಅಷ್ಟೇ ಅವ್ರ ಬಗ್ಗೆ ಬ್ಲೆಸ್ ಮಾಡ್ತಾ ಇರ್ಬೇಕು. ಓಕೆ, ಸೊ ಇದು ತುಂಬಾ ಚೆನ್ನಾಗ್ ಅನ್ಸುತ್ತೆ ಆಮೇಲೆ ಆಯ್ತಾ. ಸೊ ಸಪ್ರೇಟ್ ಗ್ರೂಪೇ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಬಟ್ ಎನರ್ಜಿ ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಶೇರಿಂಗ್ಸ್ ಎಲ್ಲ. ಓಕೆ, ಎಸ್, ಲೆಟ್ ಅಸ್ ಕಮ್ ಟು ದ ಟಾಪಿಕ್. ಇವತ್ತು ಅನ್ವಿತಾ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಗ್ರೂಪ್ ಲಿಂಕ್ ಎಲ್ಲರಿಗೂ ವರ್ಕ್ ಆಯ್ತಲ್ವಾ ನಾನು ಕಳ್ಸಿದ್ದು? ಹೌದು ಮ್ಯಾಮ್, ಅದೇ ವರ್ಕ್ ಆಗ್ತಾ ಇದೆ. ಓಕೆ, ಅವ್ರಿಗೇನೋ ಟೆಕ್ನಿಕಲ್ ಇಶ್ಯೂ ಇರಬೇಕು. ಓಕೆ, ಎಸ್, ಲೆಟ್ ಅಸ್ ಸ್ಟಾರ್ಟ್ ಆಯ್ತಾ. ಸಿಟ್ ಸ್ಟ್ರೇಟ್, ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ರಿಲ್ಯಾಕ್ಸ್. ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡ್ತಾ ಬನ್ನಿ, ನೆತ್ತಿಯಿಂದ ಪಾದದವರೆಗೆ. ರಿಲ್ಯಾಕ್ಸ್. ಈಗ ನಿಮ್ಮ ಉಸಿರಾಟವನ್ನು ಗಮನಿಸಿ. ಇವತ್ತಿನ ದಿನ ನೀವು ಯಾವ ರೀತಿ ಉಸಿರಾಡ್ತಾ ಇದ್ದೀರಾ ಅನ್ನೋದನ್ನ ಹಾಗೆ ಗಮನಿಸಿ. ರಿಲ್ಯಾಕ್ಸ್. Allow your breath to settle down. Allow your thoughts to settle down. Let us chant Om Mantra. ಓಂ ಮಂತ್ರವನ್ನು ಪಠಣೆ ಮಾಡೋಣ 11 ಬಾರಿ.
ನಿಮ್ಮ ಬಲಗೈಯನ್ನ ಎದೆ ಮೇಲೆ ಇಟ್ಕೊಳ್ಳಿ, ಎಡಗೈಯನ್ನ ಹೊಟ್ಟೆಯ ಮೇಲೆ ಇಟ್ಕೊಳ್ಳಿ. Take a deep breath in and chant with me according to your capacity. Relax. ನಿಮ್ಮ ಹೊಟ್ಟೆಯ ಭಾಗದಲ್ಲಿ, ಎದೆಯ ಭಾಗದಲ್ಲಿ ಹಾಗೂ ಹಣೆಯ ಭಾಗದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ನ ಗಮನಿಸ್ತಾ ಬನ್ನಿ. ಆಕಾರ, ಓಕಾರ, ಮಾಕಾರ. ಆಕಾರವನ್ನು ಪ್ರೊನೌನ್ಸ್ ಮಾಡುವಾಗ ನಮ್ಮ ಹೊಟ್ಟೆಯ ಸುತ್ತಮುತ್ತ ಇರುವಂತಹ ಎಲ್ಲ ಭಾಗಗಳು, ಅಂಗಾಂಗಗಳು ಕೂಡ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಊಕಾರವನ್ನು ಪ್ರೊನೌನ್ಸ್ ಮಾಡುವಾಗ ನಮ್ಮ ಎದೆ ಭಾಗ ಹಾಗೂ ಹೃದಯದ ಸುತ್ತ ಇರುವಂತಹ ಎಲ್ಲ ಭಾಗಗಳು ಕೂಡ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಹಾಗೆ ಮಕಾರವನ್ನು ಪ್ರೊನೌನ್ಸ್ ಮಾಡುವಾಗ, ಉಚ್ಚಾರ ಮಾಡುವಾಗ ನಿಮ್ಮ ತಲೆಯಲ್ಲಿರುವಂತಹ ಎಲ್ಲ ಅಂಗಾಂಗಗಳು ಕೂಡ ವೈಬ್ರೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾವು ಇಡೀ ದೇಹದ ಎಲ್ಲ ಚಕ್ರಗಳ ಮೇಲೂ ಕೂಡ ಒಂದೇ ಬಾರಿ ಕೆಲಸ ಮಾಡಬಹುದು ಓಂಕಾರವನ್ನ ದಿನವೂ ಉಚ್ಚಾರಣೆ ಮಾಡೋದ್ರಿಂದ. ದಿಸ್ ಇಸ್ ದ ಯೂನಿವರ್ಸಲ್ ಸೌಂಡ್. ಈಗ ನಿಮ್ಮ ದೇಹದ ಒಳಗಡೆ ಹಾಗೂ ನಿಮ್ಮ ದೇಹದ ಸುತ್ತ ನಿಮ್ಮ ಪ್ರಭಾವಗಳಲ್ಲಿ ಆಗಿರುವಂತಹ ವೈಬ್ರೇಷನ್ಸ್ನ ಗಮನಿಸ್ತಾ ಬನ್ನಿ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನು ಜೋಡಿಸಿ, ಕಣ್ಣುಗಳು ಹಾಗೆ ಮುಚ್ಚಿರ್ಲಿ. ಈ ದೇವಿ ಮಂತ್ರವನ್ನು ನೀವು ಹೇಳಿ, ನನ್ನ ನಂತರ ಉಚ್ಚಾರಣೆ ಮಾಡಿ. ದೇವಿ ದೇಹಿ
ಪರಂ ಜ್ಞಾನಂ ದೇವಿ ದೇಹಿ ಪರಂ ಸುಖಂ ಧನಂ ದೇಹಿ ಯಶೋ ದೇಹಿ ಪ್ರಸೀದೆ ಹರಿವಲ್ಲಭೆ. ರಿಲ್ಯಾಕ್ಸ್. ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಉದ್ದೇಶದಿಂದ ನಮ್ಮ ಮಗುವಿಗೋಸ್ಕರ ಒಂದು ಒಳ್ಳೆಯ ಜ್ಞಾನವನ್ನು ಕಲಿಯೋದಕ್ಕೋಸ್ಕರ ಇಲ್ಲಿಗೆ ಸೇರಿದ್ದೀವಿ. ಈ ಎಲ್ಲ ಕಲಿಕೆಗಳು ನಮ್ಮ ಮಗುವಿಗೆ ಅದರ ಮುಂದಿನ ಜೀವನಕ್ಕೆ ದಾರಿ ಮಾಡಿಕೊಡ್ಲಿ. ಈ ಜ್ಞಾನವನ್ನು ನಾವು ನಮ್ಮ ಮಗುವಿಗೆ ಮುಂದಿನ ಪೀಳಿಗೆಗೆ ಸಲೀಸಾಗಿ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಎಲ್ಲರಿಗೂ ಸಹಾಯ ಆಗಲಿ ಅಂತ ಬೇಡ್ಕೊಳ್ಳಿ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ತೊಡೆಯ ಮೇಲೆ ಇಟ್ಟು ಧ್ಯಾನವನ್ನು ಮಾಡೋಣ. ವಿಜುವಲೈಸೇಷನ್ ಮೆಡಿಟೇಷನ್. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. ಸ್ಲೋಲಿ ಆ್ಯಂಡ್ ಡೀಪ್ಲಿ. ನಿಧಾನವಾಗಿ ದೀರ್ಘವಾಗಿ ಹೊಟ್ಟೆಯವರೆಗೆ ಉಸಿರು ತಲುಪಲಿ. ಬ್ರೀತ್ ಔಟ್. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಬ್ರೀತ್ ಇನ್. ನಿಮ್ಮ ನಾಭಿಯವರೆಗೆ ಉಸಿರನ್ನ ತಗೊಳ್ಳಿ ನಿಧಾನವಾಗಿ. ಬ್ರೀತ್ ಔಟ್. ನಿಧಾನವಾಗಿ ಉಸಿರು ಹೊರಗೆ ಹೋಗಲಿ. ಮತ್ತೊಮ್ಮೆ ಬ್ರೀತ್ ಇನ್. 1 2 3. ಬ್ರೀತ್ ಔಟ್. 1 2 3 4 5. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ನಿಮ್ಮ ನೆತ್ತಿಯಿಂದ ಪಾದದವರೆಗೆ ನಿಮ್ಮ ನೆತ್ತಿಯ ಭಾಗ ರಿಲ್ಯಾಕ್ಸ್ ಆಗಲಿ. ಮುಖದ ಎಲ್ಲ ಭಾಗಗಳು ರಿಲ್ಯಾಕ್ಸ್ ಆಗಲಿ. ಕುತ್ತಿಗೆಯ ಭಾಗ ರಿಲ್ಯಾಕ್ಸ್ ಆಗಲಿ. ಕುತ್ತಿಗೆಯ ಹಿಂಭಾಗ ಹಾಗೂ ನಿಮ್ಮ ಭುಜಗಳನ್ನು ರಿಲ್ಯಾಕ್ಸ್ ಮಾಡಿ. ಎರಡೂ ಕೈಗಳನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ಬೆರಳಿನ ತುದಿಯವರೆಗೆ ನಿಮ್ಮ ಇಡೀ ಎರಡೂ ಕೈಗಳು ಸಡಿಲ ಆಗ್ತಾ ಬರಲಿ. ರಿಲ್ಯಾಕ್ಸ್ ಯುವರ್ ಚೆಸ್ಟ್. ಎದೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಹೊಟ್ಟೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಕಿಬ್ಬೊಟ್ಟೆಯ ಭಾಗ, ಹೊಟ್ಟೆಯ ಕೆಳಭಾಗವನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಬೆನ್ನೆಲುಬನ್ನು ರಿಲ್ಯಾಕ್ಸ್ ಮಾಡಿ. ಸೊಂಟದ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಎರಡೂ ಕಾಲುಗಳನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ಯಾರಾದರೂ ಬೆಡ್ ರೆಸ್ಟ್ ಅಲ್ಲಿದ್ರೆ ನೀವು ಮಲ್ಕೊಂಡು ಕೂಡ ಈ ಮೆಡಿಟೇಷನ್ ಮಾಡಬಹುದು. ಅಥವಾ ನಿಮಗೆ ಸೊಂಟ ನೋವು ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದ್ರೂ ಕೂಡ ಮಲಗಿ ನೀವು ಮೆಡಿಟೇಷನ್ ಮಾಡಬಹುದು. ಸ್ಲೀಪ್ ಆನ್ ಯೋರ್ ಸೈಡ್ ವೇಸ್. ಬಲಬದಿ ಅಥವಾ ಎಡಬದಿಯಲ್ಲಿ ಮಲಗಿ ಮಾಡಿ. ರಿಲ್ಯಾಕ್ಸ್. ಈಗ ನಿಮ್ಮ ಗರ್ಭದ ಒಳಗೆ ಇರುವಂತಹ ನಿಮ್ಮ ಮಗುವನ್ನು ವಿಜುವಲೈಸ್ ಮಾಡ್ತಾ ಬನ್ನಿ. ನಿಮ್ಮ ಹೊಟ್ಟೆಯನ್ನು ಟಚ್ ಮಾಡಿ. ಹೊಟ್ಟೆಯ ಮೇಲೆ ಕೈ ಆಡಿಸ್ತಾ ರಿಲ್ಯಾಕ್ಸ್. ನಿಮ್ಮ ಮಗುವಿನ ಇರುವಿಕೆಯನ್ನ ನಿಮ್ಮ ಹೊಟ್ಟೆಯ ಒಳಗಡೆ ಫೀಲ್ ಮಾಡ್ತಾ ಬನ್ನಿ. ಫೀಲ್ ಯೋರ್ ಬೇಬೀಸ್ ಪ್ರೆಸೆನ್ಸ್ ಇನ್ಸೈಡ್ ಯೋರ್ ಟಮ್ಮಿ. ರಿಲ್ಯಾಕ್ಸ್. ನಿಮ್ಮ ಮಗುವಿನ ಇಡೀ ದೇಹವನ್ನು ನೀವು ನಿಮ್ಮ ಒಳಗಣ್ಣಿನಿಂದ ವಿಜುವಲೈಸ್ ಮಾಡ್ತಾ ಬನ್ನಿ, ನೋಡ್ತಾ ಬನ್ನಿ. ನಿಮ್ಮ ಮಗು ಆರೋಗ್ಯವಂತ ಮಗು ನಿಮ್ಮ ಹೊಟ್ಟೆಯ ಒಳಗಡೆ ಆರಾಮವಾಗಿ ಮಲಗಿದೆ ಅಥವಾ ಆಟ ಆಡ್ತಾ ಇದೆ ಅನ್ನೋದನ್ನ ವಿಜುವಲೈಸ್ ಮಾಡಿ. ನಿಮ್ಮ ಮಗುವಿನ ಮುದ್ದಾದ ಕಣ್ಣುಗಳು, ಕೆನ್ನೆಗಳು, ಗುಲಾಬಿ ಬಣ್ಣದ ತುಟಿಗಳು, ಮುದ್ದಾದ ಮೂಗು, ಎರಡು ಕಿವಿಗಳು,
ನಿಮ್ಮ ಮಗುವಿನ ಕುತ್ತಿಗೆ, ದೇಹದ ಭಾಗ ಹಾಗೂ ನಿಮ್ಮ ಮಗುವಿನ 2 ಪುಟಾಣಿ ಕೈಗಳು ಹಾಗೂ ಕಾಲ್ಗಳನ್ನು ವಿಜುವಲೈಸ್ ಮಾಡ್ತಾ ಬನ್ನಿ. ಮುಖದಲ್ಲಿ ಮಂದಹಾಸ ಇರಲಿ. ರಿಲ್ಯಾಕ್ಸ್. ನಿಮ್ಮ ಮಗು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಆರೋಗ್ಯವಾಗಿ, ಆನಂದವಾಗಿ ನಿಮ್ಮ ಹೊಟ್ಟೆಯ ಒಳಗಡೆ ಬೆಳೀತಾ ಇದೆ ಅನ್ನೋದನ್ನ ಫೀಲ್ ಮಾಡ್ತಾ ಬನ್ನಿ. ರಿಲ್ಯಾಕ್ಸ್. ಈಗ ನಿಮ್ಮ ಆರಾಧ್ಯ ದೈವ ಅಥವಾ ನಿಮ್ಮ ಮನೆದಿರುವವರು ಅಥವಾ ಕುಲದೇವರು, ಇಷ್ಟ ದೇವರನ್ನ ನೀವು ನಿಮ್ಮ ಮುಂದೆ ವಿಜುವಲೈಸ್ ಮಾಡ್ತಾ ನಿಮ್ಮ ಹೊಟ್ಟೆಯ ಮೇಲೆ ಕೈ ಇಟ್ಟು ಕೈಗಳನ್ನು ನಿಧಾನವಾಗಿ ಸವರ್ತಾ ನಿಮ್ಮ ಮಗುವಿನ ಇರುವಿಕೆಯನ್ನು ಫೀಲ್ ಮಾಡ್ತಾ ನಾನು ಹೇಳ್ಕೊಟ್ಟ ಹಾಗೆ ಹೇಳ್ತಾ ಬನ್ನಿ. ನನ್ನ ಗರ್ಭದಲ್ಲಿರುವ ಶಿಶುವಿಗೆ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಅನಂತವಾದ ಚೈತನ್ಯ ಒದಗುತ್ತಿದೆ. ನನ್ನ ಗರ್ಭದ ಒಳಗೆ ಅನಂತವಾದ ಬೆಳಕು, ಶಕ್ತಿ, ಪ್ರವೇಶ ಮಾಡುತ್ತಿದೆ. ನಾನು ತೆಗೆದುಕೊಂಡ ಎಲ್ಲ ಆಹಾರ, ಅದರ ಶಕ್ತಿ ಹಾಗೂ ಪೋಷಕಾಂಶಗಳು ನನ್ನ ಮಗುವಿಗೆ ಸಂಪೂರ್ಣವಾಗಿ ಒದಗುತ್ತಿದೆ. ನನ್ನ ದೇಹ ಸದೃಢವಾಗಿದೆ. ನನ್ನ ಮಗುವಿನ ದೇಹವನ್ನು ಕೂಡ ಸದೃಢವಾಗಿ ಮಾರ್ಪಾಡು ಮಾಡುತ್ತಿದೆ. ನಾನು ತೆಗೆದುಕೊಳ್ಳುವ ಪ್ರತಿ ಉಸಿರಿನಲ್ಲಿರುವ ಆಕ್ಸಿಜನ್ ಪ್ರಾಣಶಕ್ತಿ ನನ್ನ ಮಗುವಿಗೆ ತಲುಪುತ್ತಿದೆ. ನನ್ನ ಮಗು ನನ್ನ ಗರ್ಭದ ಒಳಗೆ ಆರೋಗ್ಯವಾಗಿ ಬೆಳೆಯುತ್ತಿದೆ. My baby is strong. My baby is happy inside me. ನನ್ನ ಮಗು ನನ್ನ ದೇಹದ ಒಳಗಡೆ ಖುಷಿಯಾಗಿ ಹಾಗೂ ಆರೋಗ್ಯವಾಗಿ ಬೆಳೀತಾ ಇದೆ. ಈಗ ನಿಮ್ಮ ಹೊಟ್ಟೆಯ ಮೇಲೆ ಕೈ ಇಟ್ಟು ನಿಮ್ಮ ಹೊಟ್ಟೆಯ ಮೇಲೆ ನಿಮ್ಮ ಕೈಗಳ ಶಾಖವನ್ನು, ಉಷ್ಣತೆಯನ್ನು ಗಮನಿಸ್ತಾ ಆ ಉಷ್ಣತೆಯ ಜೊತೆಗೆ ನಿಮ್ಮ ಪ್ರೀತಿ, ಮಮತೆಯನ್ನು ಕೂಡ ನಿಮ್ಮ ಗರ್ಭದಲ್ಲಿರುವ ಶಿಶುವಿಗೆ ಕಳಿಸ್ತಾ ಇದ್ದೀರಾ. ಹೇಳ್ತಾ ಹೋಗಿ, ಆನಂದ ಪ್ರಾಪ್ತಿರಸ್ತು. ಚೈತನ್ಯಂ ಪ್ರಾಪ್ತಿರಸ್ತು.
ಸಕಲ ಸಂಪತ್ತು ಐಶ್ವರ್ಯ ಪ್ರಾಪ್ತಿರಸ್ತು. ವಿದ್ಯಾ ಬುದ್ಧಿ ಪ್ರಾಪ್ತಿರಸ್ತು. ನಿಮ್ಮ ಮಗುವಿಗೆ ಆಶೀರ್ವಾದ ಮಾಡ್ತಾ ಬನ್ನಿ. ತಾಯಿಗಿಂತ ದೊಡ್ಡ ದೇವರಿಲ್ಲ ಅಂತ ಹೇಳ್ತಾರೆ. ದೇವರ ಸ್ಥಾನದಲ್ಲಿ, ತಾಯಿಯ ಸ್ಥಾನದಲ್ಲಿ ನೀವು ನಿಂತು ನಿಮ್ಮ ಮಗುವಿಗೆ ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡ್ತಾ ಬನ್ನಿ. ನಿಮ್ಮ ಪ್ರೀತಿಯನ್ನ ನಿಮ್ಮ ಕೈಗಳ ಮೂಲಕ ನಿಮ್ಮ ಮಗುವಿಗೆ ಕಳಿಸ್ತಾ ಬನ್ನಿ. ಒಂದು ಬೆಚ್ಚನೆಯ ಅಪ್ಪುಗೆಯ ಭಾವ ನಿಮ್ಮ ಮಗುವಿಗೆ ನಿಮ್ಮ ಕೈಗಳ ಮೂಲಕ ಫೀಲ್ ಆಗ್ತಾ ಇದೆ. Your baby is happy and healthy inside your tummy. ಈಗ ನಿಮ್ಮ ಮಗು ಆರಾಮವಾಗಿ ಮಲ್ಕೊಳ್ಳೋಕೆ ಬಿಟ್ಟು ನಿಧಾನವಾಗಿ ನಿಮ್ಮ ಕೈಗಳನ್ನು, ಎರಡೂ ಕೈಗಳನ್ನು ನಿಮ್ಮ ತೊಡೆಯ ಮೇಲೆ ಇಟ್ಟು ನಿಮ್ಮ ದೇಹಕ್ಕೆ ಧನ್ಯವಾದ ಹೇಳ್ತಾ ಬನ್ನಿ. ನಿಮ್ಮ ಕಲಿಕಾ ಶಕ್ತಿಗೆ ಧನ್ಯವಾದ ಹೇಳ್ತಾ ಬನ್ನಿ. ನಿಮ್ಮ ದೇಹಕ್ಕೆ ಕಾರಣ ಆಗಿರುವಂತಹ, ನಿಮ್ಮ ಬೌದ್ಧಿಕ ಶರೀರಕ್ಕೆ ಕಾರಣ ಆಗಿರುವಂತಹ ನಿಮ್ಮ ತಂದೆ ತಾಯಿಯನ್ನು ಕೂಡ ನೆನಪು ಮಾಡಿಕೊಂಡು ಅವರಿಗೂ ಕೂಡ ಕೃತಜ್ಞತಾ ಭಾವವನ್ನು ನಿಮ್ಮ ಮನಸ್ಸಿನಲ್ಲೇ ಫೀಲ್ ಮಾಡಿ. ಫೀಲ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ಯೋರ್ ಪೇರೆಂಟ್ಸ್ ಆ್ಯಂಡ್ ದ ಕ್ರಿಯೇಟರ್. ಒಂದು ಹೈಯರ್ ಎನರ್ಜಿ, ನೀವು ವಿಜುವಲೈಸ್ ಮಾಡಿದಂತಹ ಒಂದು ದೈವಿಕ ಶಕ್ತಿ, ನಿಮ್ಮ ಕುಲದೇವರು, ಇಷ್ಟದೇವರು ಅಥವಾ ಯಾವುದಾದ್ರೂ ಯೂನಿವರ್ಸಲ್ ಹೈಯರ್ ಪವರ್, ಇದಕ್ಕೆ ಕೂಡ ನೀವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀರಾ. ಪಂಚಭೂತಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ನಮ್ಮ ದೇಹ ಇದರಿಂದ ಮಾಡಲ್ಪಟ್ಟಿದೆ ಹಾಗೂ ನಮ್ಮ ಮಗುವಿನ ದೇಹ ಸದೃಢವಾಗಿ ಪಂಚಭೂತಗಳನ್ನು ಕೂಡ ಒಡಗೂಡಿಸಿಕೊಂಡು ಬೆಳೀತಾ ಇದೆ. ರಿಲ್ಯಾಕ್ಸ್. ಇದೇ ಕೃತಜ್ಞತಾ ಭಾವದಿಂದ ಎರಡೂ ಕೈಗಳನ್ನು ರಬ್ ಮಾಡಿ ನಿಮ್ಮ ಕಣ್ಣುಗಳ ಮೇಲೆ ಇಟ್ಟು ಕೈಗಳಿಂದ ಕಣ್ಣುಗಳಿಗೆ ಶಾಖವನ್ನು ಕೊಡಿ. ನಿಮ್ಮ ಕೈಗಳಿಂದ ಬಂದಂತಹ ಶಾಖವನ್ನು ನಿಮ್ಮ ಮುಖದಲ್ಲಿ ನೀವು ಫೀಲ್ ಮಾಡ್ತಾ ಇದ್ದೀರಾ, ಅನುಭವಿಸ್ತಾ ಇದ್ದೀರಾ. ಬಿ ಕಾನ್ಶಿಯಸ್ ಅಬೌಟ್ ದ ಚೇಂಜಸ್. ಈಗ ಕಣ್ಣುಗಳನ್ನು ನಿಧಾನವಾಗಿ ಕತ್ತಲೆಯಲ್ಲೇ ಓಪನ್ ಮಾಡಿ ಹಾಗೂ ನಿಮ್ಮ ಕೈಗಳನ್ನು ನೋಡಿ, ಭೂಮಿ ತಾಯಿಯನ್ನು ನೋಡಿ ಆಶೀರ್ವಾದ ಪಡೆಯಿರಿ. ಥ್ಯಾಂಕ್ ಯು ಸೋ ಮಚ್. ಸೊ ಏನಾಗುತ್ತೆ, ನಾವು ಯಾವಾಗ ಧ್ಯಾನ ಮಾಡ್ತೀವೋ ನಮ್ಮ ಕೈಗಳಿಂದ ನಾವು ಎನರ್ಜಿನ ರಿಸೀವ್ ಮಾಡ್ತಾ ಇರ್ತೀವಿ, ಆಯ್ತಾ. ಸೊ ಅದೇ ಥರ ನಮ್ಮ ಕೈಗಳಿಂದನೇ ಎನರ್ಜಿ ರಿಸೀವ್ ಮಾಡ್ತೀವಿ, ಕೈಗಳಿಂದನೇ ಎನರ್ಜಿ ಹೊರಗೆ ಹೋಗ್ತಾ ಇರುತ್ತೆ, ಆಯ್ತಾ. ಮತ್ತೆ ಕಣ್ಣುಗಳಲ್ಲೂ ಕೂಡ ಅಷ್ಟೇ, 80% ಎನರ್ಜಿ ನಮ್ಮ ಕಣ್ಣುಗಳಿಂದನೇ ಹೋಗ್ತಾ ಇರುತ್ತೆ ಕಣ್ಣು ಬಿಟ್ಟಿದ್ದಾಗ, ಆಯ್ತಾ. ಕಣ್ಣುಗಳನ್ನು ಮುಚ್ಚಿದಾಗ 80% ಎನರ್ಜಿ ನಮ್ಮ ಒಳಗಡೆ ಸ್ಟೋರ್ ಮಾಡ್ತೀವಿ. ಅದಕ್ಕೆ ನಾವು ಧ್ಯಾನ ಮಾಡುವಾಗ ಕಣ್ಣು ಮುಚ್ಚಿರ್ತೀವಿ. ಅದನ್ನ ಬಿಟ್ಟ ತಕ್ಷಣ ನಮ್ಮ ಧ್ಯಾನದಿಂದ ಬಂದಂತ ಶಕ್ತಿ ಕಣ್ಣಿಂದ ಹೊರಗೆ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅದು ಹೊರಗೆ ಹೋಗೋದಾದ್ರೆ ನಮ್ಮ ಕೈಗಳಿಗೆ ಹೋಗ್ಲಿ ಅಲ್ವಾ. ಸೊ ಆ ಕಣ್ಣಿಂದ ನಾವು ಕೈಗಳನ್ನ ನೋಡಿದಾಗ ಆ ಧ್ಯಾನದ ಶಕ್ತಿ ನಮ್ಮ ಕೈಗಳಿಗೆ ರಿಸೀವ್ ಆಗುತ್ತೆ ಅಲ್ವಾ. ಸೊ ಅದರಿಂದ ಕೈಗಳಿಂದ ಆ ಶಕ್ತಿನ ಮತ್ತೆ ನಾವು ಧ್ಯಾನದ ಶಕ್ತಿನ ಮತ್ತೆ ರಿಸೀವ್ ನಮ್ಮ ದೇಹಕ್ಕೆ ಮಾಡ್ತಾ ಇದ್ವಿ, ಆಯ್ತಾ. ಅದನ್ನ ನಾವು ಹೊರಗಡೆ ಹೋಗಕ್ ಬಿಡ್ತಾ ಇಲ್ಲ. ಅದಕ್ಕೆ ಅದಾದ್ಮೇಲೆ ನಂತರ ನಾನು ಏನ್ ಹೇಳ್ತೀನಿ, ಭೂಮಿ ತಾಯಿಯನ್ನ ನೋಡಿ. ಯಾಕೆಂದ್ರೆ ಎಕ್ಸ್ಟ್ರಾ ಎನರ್ಜೀಸ್ ಏನಾದ್ರು ಇದ್ರೆ ಗ್ರೌಂಡೆಡ್ ಆಗಿರುತ್ತೆ. ಮತ್ತಿನ್ನೂ ಒಂದು, ಭೂಮಿ ತಾಯಿ ತುಂಬಾ ಸಹನಾಶೀಲರು ಅಲ್ವಾ. ಸೊ ಅವಳಿಂದ ಸಹನೆ, ಪ್ರೀತಿ, ಮಮತೆಯನ್ನ ನಾವು ಕಲಿತಾ ಇರ್ತೀವಿ. ಅದಕ್ಕೋಸ್ಕರ ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಪಡೆಯೋದ್ರಿಂದ ನಮ್ಗೆ ಎನರ್ಜೀಸ್ ಗ್ರೌಂಡ್ ಆಗುತ್ತೆ, ಆಯ್ತಾ. ಎಸ್ ಎಸ್ ಇವತ್ತು ಇನ್ನೂ ಒಂದು ಟಾಸ್ಕ್ ಮಾಡಿಸ್ತೀನಿ, ಓಕೆನಾ. ಇಲ್ಲಿ ಕ್ಲಾಸಲ್ಲಿ ಒಂದು ಆಕ್ಟಿವಿಟಿ ಮಾಡೋಣ. ಏನಂದ್ರೆ ಬಾಲ್ಗಳು, 2 ಬಾಲ್ಗಳಿದೆಯಾ, ಸಾರಿ ನಾನು ಮತ್ತೆ ಕೇಳ್ತಾ ಇದ್ದೇನೆ. ಲಾಸ್ಟ್ ಟೈಮ್ ಯಾರಾದ್ರೂ 2 ಬಾಲ್ ತೆಗೆದಿಟ್ಕೊಂಡಿದ್ರೆ ನಿಮ್ಗೆ ಸಿಗುತ್ತೆ. ಬಾಲ್ಸ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಓಕೆ. ನಾವು ಕೈಗಳಲ್ಲಿ ಕೂಡ ಮಾಡಬಹುದು ಇದನ್ನ. ಬಾಲ್ಸ್ ಇದ್ರೆ ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ ಅಂತ ಅಷ್ಟೇ, ಓಕೆ. ಇಲ್ಲ ಬಾಲ್ಸ್ ಇಲ್ಲ ಅಂತಂದ್ರೆ ಇಟ್ಸ್ ಓಕೆ, ಕೈಗಳಲ್ಲೇ ಮಾಡೋಣ, ಆಯ್ತಾ. ಒಂದು
ಪೇಪರ್ ಶೀಟ್ ತಗೊಳ್ಳಿ. ಒಂದು ಪೇಪರ್ ತಗೊಳ್ಳಿ. ಈ ತರ ದೊಡ್ಡದಿದ್ರೆ ಚೆನ್ನಾಗಿರುತ್ತೆ. ಚಿಕ್ಕದಿದೆ ಅಂದ್ರೆ 2 ತಗೊಳ್ಳಿ. ತುಂಬಾ ಚಿಕ್ಕ ಇದಿದೆ, ಪೇಜಸ್ ಇದೆ ಅಂತಂದ್ರೆ 2 ತಗೊಳ್ಳಿ. ದೊಡ್ಡದಿದ್ರೆ ಒಂದೇ ಶೀಟ್ ಸಾಕಾಗುತ್ತೆ. ಆಯ್ತಾ? ಒಂದು ದೊಡ್ಡ ಶೀಟ್ ಇದೆ ಅಂತಂದ್ರೆ ಇದರಲ್ಲಿ 2 ಭಾಗ ಮಾಡಿ. ಒಂದ್ ಕಡೆ ನಾನು ಹೇಳ್ತೀನಿ ಆ ಸ್ಟ್ರಕ್ಚರ್ ಬರೀರಿ, ಇನ್ನೊಂದ್ ಕಡೆ ಬೇರೆ. ಓಕೆ, ಕಾಣಿಸ್ತಾ ಇದೆಯಲ್ವಾ? ಇದರಲ್ಲಿ ನಾನೊಂದು ಚಿತ್ರ ಬರೀತೀನಿ, ಅದನ್ನ ನೀವು ಬರೀರಿ 2 ಕಡೆ. ನೀವು ಪೆನ್ಸಿಲಲ್ಲಿ ಬರೆದ್ರೆ ರಿಯೂಸ್ ಮಾಡ್ಬೋದು, ಅಳಿಸಿ ಬೇರೆದ್ ಬರೀಬಹುದು. ಓಕೆ, ಐ ಡೋಂಟ್ ಸಜೆಸ್ಟ್ ಪ್ರತಿಯೊಂದು ಸರಿನೂ ಬೇರೆ ಬೇರೆ ಪೇಪರ್ಸ್ ಯೂಸ್ ಮಾಡೋದನ್ನ ನಾನು ಸಜೆಸ್ಟ್ ಮಾಡಲ್ಲ. ಯಾಕಂದ್ರೆ ಆದಷ್ಟು ಮಿನಿಮಲಿಸ್ಟಿಕ್ ಆಗಿ ಯೂಸ್ ಮಾಡೋಣ. ಆಯ್ತಾ? ಸುಮ್ಮನೆ ಪೇಪರ್ಸ್ನ ಜಾಸ್ತಿ ವೇಸ್ಟ್ ಮಾಡೋದು ನಂಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಇಟ್ ಈಸ್ ಮೇಡ್ ಅಪ್ ಆಫ್ ಏನು, ಪೇಪರ್ ಯಾವ್ದ್ರಿಂದ ಮಾಡಿರ್ತಾರೆ? ಮರದಿಂದ ಅಲ್ವಾ? ಸೊ ಮರಗಳನ್ನ ನಾವು ಜಾಸ್ತಿ ಕಡಿತಾ ಇದೀವಿ, ತುಂಬಾ ಓವರ್ ಯೂಸ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಟಿಶ್ಯೂ ಯೂಸ್ ಮಾಡೋದು, ಪೇಪರ್ ಯೂಸ್ ಮಾಡೋದು ಬೇಕಿದ್ದಾಗ ಅಷ್ಟೇ ನಾನು ಯೂಸ್ ಮಾಡ್ತೀನಿ, ತುಂಬಾ ಅವಶ್ಯಕತೆ ಇದ್ದಾಗ. ಇಲ್ಲಾಂದ್ರೆ ಆದಷ್ಟು ಮಿನಿಮೈಸ್ ಮಾಡ್ತೀನಿ. ಸೊ ಇದೇ ಹ್ಯಾಬಿಟ್ ಇರೋದ್ರಿಂದ ನಾನು ಪೇಪರಲ್ಲಿ ಪೆನ್ಸಿಲಲ್ಲಿ ಬರಿತಾ ಇದ್ದೀನಿ ಇದನ್ನ. ಆಯ್ತಾ? ಸೊ ದಟ್ ನಾನು ಮತ್ತೆ ರಿಯೂಸ್ ಮಾಡ್ಬೋದು ಅಂತ ಹೇಳಿ. ಆಯ್ತಾ? ಆದಷ್ಟು ನಾವು ರಿಯೂಸ್ ಮಾಡೋದಕ್ಕೆ ಪ್ರಿಫರೆನ್ಸ್ ಕೊಡೋಣ. ಯಾಕಂದ್ರೆ ನಾವು ಕೂಡ ಒಂದು ಜೀವಿಗೆ ಜನ್ಮ ಕೊಡೋ ಸ್ಟೇಜಲ್ಲಿ ಇದ್ದಾಗ ಈ ತರ ಒಂದು ಒಳ್ಳೆ ಒಳ್ಳೆ ವ್ಯಾಲ್ಯೂಸ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ಇನ್ನ ನಮ್ಮ ಪ್ಲಾನೆಟಿಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ ಅಲ್ವಾ? ಅದಕ್ಕೋಸ್ಕರ ಅನ್ನೆಸೆಸರಿಯಾಗಿ ಏನನ್ನು ಓವರ್ ಯೂಸ್ ಮಾಡೋದು ಬೇಡ ಅಷ್ಟೇ. ಆಯ್ತಾ? ಆದಷ್ಟು ರಿಯೂಸ್ ಮಾಡಿ. ಎಸ್. ಸೊ 1 0 ಇದು ಬರ್ದಿದ್ದೀನಿ. ಇದನ್ನ ಕೈಯಲ್ಲಿ, ಒಂದ್ ಕೈಯಲ್ಲಿ ಈ ತರ ಟ್ರ್ಯಾಕ್ ಮಾಡ್ತೀರಾ, ಇನ್ನೊಂದ್ ಕೈಯಲ್ಲಿ ಅಟ್ ದ ಸೇಮ್ ಟೈಮ್ ಅದ್ರ ಮೇಲೆನೆ ಟ್ರೇಸ್ ಮಾಡ್ತೀರಾ. ಆಯ್ತಾ? ಸೊ ಇದನ್ನ ಬಾಲ್ ಅಲ್ಲಿ ಮಾಡಿದಾಗ ನಮ್ಗಿನ್ನ ಜಾಸ್ತಿ ಚಾಲೆಂಜಿಂಗ್ ಅನ್ಸುತ್ತೆ. ಅದಕ್ಕೆ ಟು ಮೇಕ್ ಇಟ್ ಸಮ್ ವಾಟ್ ಟಫ್, ನೀವು ಬಾಲ್ ಅಲ್ಲಿ ಮಾಡ್ಬೋದು. ಬಾಲ್ಸ್ ಇದ್ರೆ 2 ಬಾಲ್ಸ್ ಇದ್ರೆ ಅದನ್ನ ಅದ್ರ ಮೇಲೆ ರೋಲ್ ಮಾಡ್ತಾ ಬನ್ನಿ. ಒಂದನ್ನ ಹೀಗೆ ಆಯ್ತಾ? ಹಾರಿಜಾಂಟಲ್ ವರ್ಟಿಕಲ್ ಈ ತರ ಮೇಲೆ ಕೆಳಗೆ ಇದು ಮಾಡ್ತೀರಾ, ರೋಲ್ ಮಾಡ್ತೀರಾ. ಇನ್ನೊಂದನ್ನ ಸರ್ಕಲ್ ಆಗಿ ರೋಲ್ ಮಾಡ್ತಾ ಬರ್ತೀರಾ, ಬಾಲ್ ಇದ್ರೆ. ಆಯ್ತಾ? ಇಲ್ಲ ಬಾಲ್ ಇಲ್ಲ ಅಂತಂದ್ರೆ ಕೈಯಲ್ಲೇ ನೀವು ಮಾಡ್ಬೋದು. ಒಂದ್ ಕೈಯಲ್ಲಿ, ಎಡಗೈಯಲ್ಲಿ 1, ಬಲ್ಗೈಯಲ್ಲಿ 0. ಇಲ್ಲ ಅಂದ್ರೆ ಎಡಗೈಯಲ್ಲಿ 1, ಬಲ್ಗೈಯಲ್ಲಿ 1, ಎಡಗೈಯಲ್ಲಿ 0. ಆಯ್ತಾ? ಸೊ ಇದನ್ನ ನೀವು ಉಲ್ಟಾನು ಮಾಡ್ಬೋದು. ಆಮೇಲೆ ತಿರುಗಿಸಿಟ್ಕೊಂಡು ಎಡಗೈಯಲ್ಲಿ ಮಾಡಿರೋದು ಬಲ್ಗಡೆ ಬರುತ್ತೆ, ಬಲ್ಗೈಯಲ್ಲಿ ಮಾಡಿರೋದು ಎಡಗಡೆ ಬರುತ್ತೆ. 2 ಸರಿ ಮಾಡಿ. ಆಯ್ತಾ? ಸೊ ಒಂದು ನನ್ನ ಹತ್ರ ಮ್ಯೂಸಿಕ್ ಇತ್ತು, ಆಕ್ಟಿವಿಟಿ ಮ್ಯೂಸಿಕ್. ಲೆಟ್ ಮಿ ಸಿ. ಓಕೆ, ಒಂದು ನಿಮಿಷ. ಓಕೆ, ಮಾಡ್ತಾ ಇದ್ರಿ. ಮಾಡ್ತಾ ಇದ್ದೀರಾ? ವಿಡಿಯೋಸ್ ಆನ್ ಮಾಡಿ ಆಕ್ಟಿವಿಟಿ ಮಾಡಿ.
ಓಕೆ. ಸೊ ಇವಾಗ ಇನ್ನೂ ಒಂದು ಪ್ಯಾಟರ್ನ್ ಕೊಡ್ತೀನಿ, ಆಯ್ತಾ? ಸೊ ಎಲ್ಲ ವಿಡಿಯೋಸ್ ಆನ್ ಮಾಡಿ, ಅಟ್ಲೀಸ್ಟ್ ನಂಗೆ ಶೀಟ್ಸ್ ತೋರಿಸಿ. ಓಕೆ, ಗುಡ್. ಸೊ ಅದನ್ನ ರಿಮೂವ್ ಮಾಡಿ ಬೇಕಾದ್ರೆ ಮಾಡ್ಬೋದು, ಇಲ್ಲ ಇನ್ನ ಪೇಜ್ ಹಿಂದೆ ಬೇಕಾದ್ರೂ ನೀವು ಮಾಡ್ಬೋದು. ಓಕೆನಾ? ಸೊ ಪ್ಯಾಟರ್ನ್ಸ್ ನೆನ್ಪಿಟ್ಕೊಳ್ಳಿ, ಇದನ್ನ ಬರ್ದು ನೀವೇ ಮಾಡ್ಬೋದು. ಓಕೆ, ಮನೆಗೆ ಯಾರಾದ್ರೂ ಸಣ್ಣ ಮಕ್ಳು ಬಂದ್ರೆ ಅವ್ರ ಹತ್ರ ಮಾಡಿಸಿ ನೋಡಿ, ಬ್ರೈನ್ ಡೆವಲಪ್ಮೆಂಟ್ ಆಕ್ಟಿವಿಟಿ ಇದು, ಆಯ್ತಾ? ಈ ಎಡಗೈ ಲೆಫ್ಟ್ ಬ್ರೈನ್ ಅಂಡ್ ರೈಟ್ ಬ್ರೈನ್ ಎರಡೂ ಕೂಡ ಒಟ್ಟಿಗೆ ಆಕ್ಟಿವೇಟ್ ಆಗುವಂತಹ ಆಕ್ಟಿವಿಟಿ ಇದು, ಆಯ್ತಾ? ಅಂದ್ರೆ ಯಾವಾಗ್ಲೂ ನಾವೇನ್ ಮಾಡ್ತೀವಿ, ಬರೀ ಒಂದ್ ಸೈಡ್ ಅಷ್ಟೇ ಯೂಸ್ ಮಾಡ್ತಿರ್ತೀವಿ. ನಿಮ್ಗೆಲ್ಲ ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ದೇಹದ ಎಡಗಡೆ ಭಾಗಗಳನ್ನ ಕಂಟ್ರೋಲ್ ಮಾಡ್ತಿರೋದು ರೈಟ್ ಬ್ರೈನ್, ಬಲ್ಗಡೆ ಭಾಗಗಳನ್ನ ಕಂಟ್ರೋಲ್ ಮಾಡ್ತಾ ಇರೋದು ಲೆಫ್ಟ್ ಬ್ರೈನ್, ಆಯ್ತಾ? ಸೊ ಹಿಂಗಿರುವಾಗ ನಾವು ಯಾವ್ದನ್ನ ಜಾಸ್ತಿ ಯೂಸ್ ಮಾಡ್ತೀವಿ? ಆಲ್ಮೋಸ್ಟ್ ಡಾಮಿನೇಟ್ ಹ್ಯಾಂಡ್ ಯಾವುದು ನಮ್ದು? ಬಲಗೈ ಅಲ್ವಾ? ಅದರಲ್ಲೂ ಇಂಡಿಯನ್ಸಿಗೆ ಫೋರ್ಸ್ಫುಲ್ಲಿನಾದ್ರೂ ನಾವು ಬಲಗೈಗೆ ಶಿಫ್ಟ್ ಮಾಡಿಸ್ತೀವಿ. ಓಕೆ, ಸೊ ಬಲಗೈಯಲ್ಲಿ ಅದು ಮಾಡಬಾರ್ದು, ಬಲಗೈಯಲ್ಲಿ ಇದು ಮಾಡಬಾರ್ದು, ಬಲಗೈಯಲ್ಲಿ ದುಡ್ಡು ಕೊಡಬಾರ್ದು, ಬಲಗೈಯಲ್ಲಿ ಅದನ್ನ ಮಾಡ. ಸೊ ಹಿಂಗೆ ಎಷ್ಟೋ ವಿಷಯಗಳನ್ನ ನಾವು ಬಲಗೈಯಲ್ಲೇ ಮಾಡೋದನ್ನ ರೂಢಿ ಮಾಡ್ಕೊಂಡು ಎಡಗೈಯನ್ನ ಜಾಸ್ತಿ ಯೂಸ್ ಮಾಡಿರಲ್ಲ, ಅದಕ್ಕೆ ನಮ್ಮ ಕ್ರಿಯೇಟಿವಿಟಿ ಕಡಿಮೆ ಆಗ್ತಾ ಬರುತ್ತೆ, ಆಯ್ತಾ? ಸೊ ಅಪ್ ಟು 5 ಇಯರ್ಸ್ ಏನಾಗುತ್ತೆ, 0 ಇಂದ 5 ವರ್ಷದ ತನಕ ಮಕ್ಕಳಿಗೆ ಎರಡೂ ಕಡೆ ಬ್ರೈನ್ ಆಕ್ಟಿವ್ ಇರುತ್ತೆ, ಆಯ್ತಾ? ಆಲ್ಮೋಸ್ಟ್ ಅದರಲ್ಲೂ ರೈಟ್ ಬ್ರೈನ್ ಜಾಸ್ತಿ ಆಕ್ಟಿವ್ ಇರುತ್ತೆ, ಅವ್ರು ತುಂಬಾ ಕ್ರಿಯೇಟಿವ್ ಇರ್ತಾರೆ, ಆಯ್ತಾ? ಹೊಸ ಹೊಸ ವಿಷಯ ಕಲಿಯೋದು, ಕಲಿಸೋದು, ಅಥವಾ ಇನ್ವೆಂಟ್ ಮಾಡೋದು, ಎಲ್ಲದನ್ನೂ ಸ್ಟಡಿ ಮಾಡೋದು, ನೋಡೋದು, ಕ್ಯೂರಿಯಾಸಿಟಿ ಜಾಸ್ತಿ, ತಿಳ್ಕೊಳಕ್ ಟ್ರೈ ಮಾಡೋದು, ಅದೇನು ಇದೇನು ಕ್ವೆಶ್ಚನ್ ಮಾಡೋದು, ಅಲ್ವಾ? ಇದೆಲ್ಲಾನು ರೈಟ್ ಬ್ರೈನಿನ ಕೆಲಸ, ಆಯ್ತಾ? ಬಟ್ ನಾವೇನ್ ಮಾಡ್ತೀವಿ, ಬರೀ ಆಮೇಲೆ ಏನ್ ಮಾಡ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಅದೇ ಮಾಡಿರ್ತಾರೆ ಪೇರೆಂಟ್ಸ್, ಬಲ್ಗೈಯಲ್ಲಿ ತಿನ್ನು, ಎಡಗೈಯಲ್ಲಿ ತಿನ್ಬೇಡ, ಆಯ್ತಾ? ಸೊ ಪರವಾಗಿಲ್ಲ, ತಿನ್ನುವಾಗ ಅಥವಾ ಬೇರೆ ಏನಾದ್ರೂ ಕೆಲಸ ಮಾಡುವಾಗ ಬಲ್ಗೈಯಲ್ಲಿ ಮಾಡಿದ್ರು ಪರವಾಗಿಲ್ಲ, ಬಟ್ ಅಟ್ಲೀಸ್ಟ್ ಎಡಗೈಗೂ ಕೂಡ ಡಾಮಿನೇಟ್ ನೀವು ಪ್ರಿಫರೆನ್ಸ್ ನ ಕೊಡ್ಬೇಕು, ಆಯ್ತಾ? ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡಿದ್ದೆ, ಎಷ್ಟು ಜನ ಮಾಡಿದಿರೋ ಇಲ್ಲ ಗೊತ್ತಿಲ್ಲ, ಫಸ್ಟ್ ಬ್ಯಾಚ್ ಅಲ್ಲಿ ಸಜೆಸ್ಟ್ ಮಾಡಿದ್ದೆ ಅನ್ಸುತ್ತೆ. ಅಟ್ಲೀಸ್ಟ್ ಬ್ರಷಿಂಗ್ ಮಾಡುವಾಗ, ಆಯ್ತಾ? ಸೊ ನಾವ್ ಇದ್ರಲ್ಲಿ ಕೈಯಲ್ಲಿ ಮಾಡ್ತೇವೆ, ಆಕ್ಚುಲಿ ಬ್ರಷ್ ಅಲ್ಲಿ ಮಾಡ್ತಾ ಇರ್ತೀವಲ್ವಾ? ಸೊ ಎಡಗೈಯಲ್ಲಿ ಇಟ್ಕೊಂಡು ಮಾಡಕ್ ಟ್ರೈ ಮಾಡಿ, ಒಂದಿನ ಎಡಗಡೆ ಮಾಡಿ, ಒಂದಿನ ಬಲಗೈಯಲ್ಲಿ ಮಾಡಿ, ಒಂದಿನ ಎಡಗೈಯಲ್ಲಿ ಮಾಡಿ, ಈ ತರ ಅಟ್ಲೀಸ್ಟ್ ಕೆಲವೊಂದು ಟಾಸ್ಕ್ ನ ನಿಮ್ಮ ಎಡಗೈಯಲ್ಲೂ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಅವಾಗ ಏನಾಗುತ್ತೆ, ನಾವು ಇನ್ನೊಂದು ಪಾರ್ಟ್ ಆಫ್ ದ ಬ್ರೈನ್ ಅದನ್ನು ಕೂಡ ಯೂಸ್ ಮಾಡ್ಕೋತಾ ಇದೀವಿ, ನಮ್ಮ ಕ್ರಿಯೇಟಿವಿಟಿ ಮೇಲೆ ವರ್ಕ್ ಮಾಡ್ತಾ ಇದೀವಿ. ಇಂಡೈರೆಕ್ಟ್ಲಿ ಇದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ, ಕ್ರಿಯೇಟಿವಿಟಿ ಯಾವ ಚಕ್ರಕ್ಕೆ ಸಂಬಂಧಪಟ್ಟಿದ್ದು? ಸೊ ಎಷ್ಟೋ ಜನ ಹಿಂದಿನ ಕ್ಲಾಸ್ ಕೂಡ ಅಟೆಂಡ್ ಮಾಡಿದೀರಾ. ಕ್ರಿಯೇಟಿವಿಟಿ ಯಾವ ಚಕ್ರಕ್ಕೆ ಸಂಬಂಧಪಟ್ಟಿದ್ದು? ಯಾರು ಹೇಳ್ತೀರಾ? ಸ್ಯಾಕ್ರಲ್ ಚಕ್ರ. ವೆರಿ ಗುಡ್ ನೇತ್ರ ಅವರೇ. ಸೊ ಸ್ಯಾಕ್ರಲ್ ಚಕ್ರ ಅಂದ್ರೆ ನಮ್ಮ ಸ್ವಾದಿಷ್ಠಾನ ಚಕ್ರ, ಆಯ್ತಾ? ಸ್ವಾದಿಷ್ಠಾನ ಚಕ್ರ ಎಲ್ಲಿರೋದು ಅಂತಂದ್ರೆ ನಮ್ಮ ಹೊಟ್ಟೆಯಿಂದ ಕೆಳಗಡೆ ನಮ್ದೇನಿದೆ ಯೂಟರಸ್ ಪಾರ್ಟ್ ಇದೆಯಲ್ಲ, ಅಲ್ಲಿರುವುದು ಸ್ವಾದಿಷ್ಠಾನ ಚಕ್ರನೇ, ಆಯ್ತಾ? ಸ್ಯಾಕ್ರಲ್ ಚಕ್ರ. ನಾವ್ ಯಾವಾಗ ಕ್ರಿಯೇಟಿವಿಟಿ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀವೋ, ನಮ್ಮ ಸ್ಯಾಕ್ರಲ್ ಚಕ್ರ ಮೇಲೂ ಕೂಡ ವರ್ಕ್ ಮಾಡ್ತಾ ಇದೀವಿ ಇಂಡೈರೆಕ್ಟ್ಲಿ, ಆಯ್ತಾ? ಅಲ್ಲಿರುವಂತ ಎಲ್ಲ ಬ್ಲಾಕೇಜಸ್ ದೂರ ಆಗುತ್ತೆ. ಮಗುಗೆ ಏನು ವಾಟರ್ ಲೆವೆಲ್ ಜಾಸ್ತಿ ಇದೆ, ಕಡಿಮೆ ಇದೆ, ಇದೆಲ್ಲ ಹೇಳ್ತೀವಲ್ವಾ? ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋ ಕೆಲ್ಸನೂ ಇದು ಮಾಡುತ್ತೆ, ಆಯ್ತಾ? ವರ್ಕ್ ಆನ್ ಯೋರ್ ಕ್ರಿಯೇಟಿವಿಟಿ. ಇಟ್ಸ್ ಓಕೆ, ಇರುತ್ತೆ, ಎಷ್ಟೋ ಚಾಲೆಂಜಸ್ ಇರುತ್ತೆ, ಇಂಡೈರೆಕ್ಟ್ಲಿ ನಾವು ಅದನ್ನ ಹೇಗೆ ಫೋಕಸ್ ಮಾಡೋದು ಕಲಿಯೋಣ, ರೈಟ್? ಎಲ್ಲದಕ್ಕೂ ಬರೀ ಡಾಕ್ಟರ್ ಹತ್ರನೇ ಹೋಗೋದು ನಮ್ಗೆ ಅಭ್ಯಾಸ ಅಲ್ವಾ? ಡಾಕ್ಟರ್ ಇಲ್ಲ ಅಂದ್ರೆ ಇವಾಗ ನನ್ ಕಡೆ ಕೇಳ್ತಾ ಇದ್ದೀರಾ, ಅದು ಒಂದು ಆಯ್ತಾ? ಸೊ ಅದನ್ನ ಬಿಟ್ಟು ನಾವು ಈ ತರ ಹೇಗೆ ಇಂಡೈರೆಕ್ಟ್ಲಿ ನಾವು ಫೋಕಸ್ ಮಾಡ್ಬೋದು ಇದೆಲ್ಲ, ಇದ್ರ ಬಗ್ಗೆ ಅಲ್ವಾ? ಈ ಎಲ್ಲದರ ಬಗ್ಗೆ ಮೆಡಿಕಲಿ ನೀವು ಸಪೋರ್ಟ್ ತಗೊಳ್ತೀರಾ, ಮೆಡಿಸಿನ್ಸ್ ವೈಸ್ ಅಥವಾ ಡಯಟರಿ ವೈಸ್ ಏನಾದ್ರೂ ಕರೆಕ್ಷನ್ಸ್ ಮಾಡ್ಕೊತಾ ಇರ್ತೀರಾ, ಅದನ್ನ ಮೀರಿ ಕೂಡ ನಮ್ಗೆ ಹೆಲ್ಪ್ ಆಗ್ಬೇಕಲ್ವಾ? ಸೊ ಅದಕ್ಕೆ ಐ ಆಮ್ ಗಿವಿಂಗ್ ಯು ಸಮ್ ಆಫ್ ದ ಅದರ್ ಐಡಿಯಾಸ್, ಅಲ್ವಾ? ಸೊ ಯಾವಾಗ ನಿಮ್ಮ ಕ್ರಿಯೇಟಿವಿಟಿನ ಜಾಸ್ತಿ ಮಾಡ್ತಾ ಹೋಗ್ತೀರಾ, ನೀವು ಮನ್ಸನ್ನ ಡೈವರ್ಟ್ ಕೂಡ ಮಾಡಿರ್ತೀರಾ. ಎಷ್ಟೋ ಜನ ಹೇಳ್ತೀರಾ, ಮ್ಯಾಮ್ ನನಗೆ ಪರ್ಸನಲ್ ಪ್ರಾಬ್ಲಮ್ಸ್ ಇದೆ, ಮನೇಲಿ ಅಪ್ರಿಶಿಯೇಷನ್ ಇಲ್ಲ, ಅಥವಾ ಏನ್ ಮಾಡಿದ್ರು ಅಷ್ಟೇ, ಅಥವಾ ನನ್ಗೆ ಬೇರೆ ಏನು ಅನ್ನಿಸ್ತಾ ಇಲ್ಲ. ಸೊ ಇದೆಲ್ಲಾನು ಆಗ್ತಾ ಇರುತ್ತೆ ಅಲ್ವಾ? ಇದು ಎಲ್ಲ ನಿಧಾನ ಕಮ್ಮಿ ಆಗ್ತಾ ಬರುತ್ತೆ,
ಯಾವಾಗ ನೀವು ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ ಫೋಕಸ್ ಮಾಡ್ತಾರೆ. ಓಕೆನಾ? ಸೊ ಇನ್ನೂ ಒಂದು ಪ್ಯಾಟರ್ನ್ ಕೊಟ್ಟೆ ನಾನು, ಆಯ್ತಾ? ಇದೊಂದು ಪ್ಯಾಟರ್ನ್, ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಹೆಂಗಾದ್ರೂ ಮಾಡ್ಕೊಳ್ಳಿ, ಗೊತ್ತಿಲ್ಲ, ಆಯ್ತಾ? ಸೊ ಇದನ್ನೇ ಉಲ್ಟಾ ಮಾಡಿ ಮತ್ತೆ ರಿಪೀಟ್ ಮಾಡಿ, ಆಯ್ತಾ? ಸೊ 10 ಟೈಮ್ಸ್ ಈ ಕಡೆ ಎರಡನ್ನೂ ಸೈಮಲ್ಟೇನಿಯಸ್ಲಿ ಮಾಡಬೇಕು. ಬಲ್ಗಡೆ ಕೈಯಲ್ಲಿ ಇದನ್ನ ಮಾಡುವಾಗ ಎಡಗೈಯಲ್ಲಿ ಈ ಪ್ಯಾಟರ್ನ್ ಮಾಡ್ತಾ ಇರಬೇಕು, ಆಯ್ತಾ? ಸೊ ಸೇಮ್ ಟೈಮ್ ಒಂದೇ ಸರಿಗೆ ಎರಡೂ ಆಗ್ತಾ ಇರಬೇಕು. ಇಲ್ಲಿ ಇದು ಬರ್ತಾ ಇರಬೇಕು, ಇಲ್ಲಿ ಪೂರ್ತಿ ಓವೆಲ್ ಶೇಪ್. ಇದು ಸರ್ಕಲ್ ಅಲ್ಲ, ಓವೆಲ್ ಶೇಪ್ ಬರ್ದಿದ್ದೀನಿ, ಆಯ್ತಾ? ಸೊ ಈ ತರ ಮಾಡಿ ಎರಡೂ ಕೈಗೂ ಒಂದೇ ಸರಿ ಕೆಲಸ ಕೊಡ್ಬೇಕು ಇವಾಗ. ಸೊ ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್ ಎರಡು ಕೂಡ ಒಂದೇ ಸಾರಿ ಆಕ್ಟಿವೇಟ್ ಆಗ್ತಾ ಇರ್ಬೇಕು. ಹೋಲ್ ಬ್ರೈನ್ ಡೆವಲಪ್ಮೆಂಟ್. ಓಕೆ, ಆಲ್ಮೋಸ್ಟ್ 2 ಮಿನಿಟ್ಸ್ ಇದೆ ಇದು ಮ್ಯೂಸಿಕ್. ನಂಗೆ ತುಂಬಾ ಇಷ್ಟ ಆಕ್ಟಿವಿಟಿ ಮಾಡುವಾಗ ಮ್ಯೂಸಿಕ್ ಇದ್ರೆ ಒಂಥರ ಅಪ್ಲಿಫ್ಟಿಂಗ್. ಓಕೆ, ಸೊ ಇದನ್ನ ಮಾಡೋಣ. ವೆರಿ ಗುಡ್. ಹಾ, ಓಕೆ ಸಂಗೀತ ಅವರೇ, ವೆರಿ ಗುಡ್, ವೆರಿ ನೈಸ್, ಚೆನ್ನಾಗಿದೆ. ಓಕೆ, ಸುವರ್ಣ ಅವರು ಮಾಡಿದ್ದಾರೆ, ವೆರಿ ಗುಡ್. ಓಕೆ, ಚೈತ್ರ ಅವರು, ಓಕೆ, ಎಸ್ ಎಸ್ ಎಸ್, ಗುಡ್. ಓಕೆ, ಶಿಲ್ಪಾ ಅವರೇ, ವೆರಿ ಗುಡ್, ವೆರಿ ನೈಸ್. ಸೊ ಥ್ಯಾಂಕ್ ಯು ಎಲ್ಲರೂ ಮಾಡಿದ್ದಕ್ಕೆ, ಆ್ಯಂಡ್ ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಹೇಳಿ. ಓಕೆ, ಇದೇ ಥರ ಟಾಸ್ಕ್ ಕೂಡ ಕೊಡ್ತಾ ಇರ್ತೀನಿ, ಅದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರಿ ಗ್ರೂಪಲ್ಲಿ. ಓಕೆ, ಇನ್ಮೇಲೆ ಫೇಸ್ಬುಕ್ ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ. ಸೊ ನೋಡೋಣ ಅಲ್ಲಿ ಯಾರು ಆಕ್ಟಿವ್ ಇರ್ತಿರೋ ಜಾಸ್ತಿ, ಎಲ್ಲರಿಗೂ ಅಪ್ರಿಷಿಯೇಟ್ ಮಾಡೋದಿರ್ಬೋದು, ಮೋಟಿವೇಟ್ ಮಾಡೋದಿರ್ಬೋದು, ಒಬ್ರಿಗೊಬ್ರು ಇನ್ಸ್ಪೈರ್ ಆಗೋದಿರ್ಬೋದು, ಅಥವಾ ಕ್ರಿಯೇಟಿವ್ ಆಗಿ ನಾನು ಕೊಟ್ಟಿರೋ ಟಾಸ್ಕ್ನೇ ಕ್ರಿಯೇಟಿವ್ ಆಗಿ ಮಾಡೋದು ಅಲ್ವಾ? ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು. ನಾನು ಆಕ್ಚುಲಿ ಎರಡೇ ಇದನ್ನ ಹೇಳಿದ್ದು, ಯಾವುದು ಲೂಡೋ ಮತ್ತೆ ಚೆಸ್, ಆ ಥರ ಎಕ್ಸಾಂಪಲ್ಸ್ ಕೊಟ್ಟಿದ್ದೆ. ನಾನು ಇನ್ನೂ ಜಾಸ್ತಿ ಎಕ್ಸಾಂಪಲ್ ಕೊಟ್ಟಿರಲಿಲ್ಲ, ಬಟ್ ನೀವೇ ಎಷ್ಟೋ ಒಳ್ಳೆ ಒಳ್ಳೆ ಥಿಂಗ್ಸ್ನ ಟ್ರೈ ಮಾಡಿದ್ರಿ ಅಲ್ವಾ? ನಂಗೆ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಸೊ ಈ ಥರ ಬಾಟಲ್ ಇಟ್ಬಿಟ್ಟು ಅದಕ್ಕೆ ರಿಂಗ್ಸ್ ಹಾಕೋದು, ಆ್ಯಂಡ್ ಬಾಕ್ಸ್ ಇಟ್ಬಿಟ್ಟು ಅದಕ್ಕೆ ಬಾಲ್ಸ್ ಹಾಕೋದು, ಸೊ ಈ ಥರದ್ದೆಲ್ಲಾನು ಒಳ್ಳೆ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಓಕೆನಾ? ಎಸ್, ಅದೇ ಥರ ನೆಕ್ಸ್ಟ್ ಲೆವೆಲಲ್ಲೂ ಕೂಡ ಎಲ್ಲರೂ ಟಾಸ್ಕ್ ಎಲ್ಲ ಮಾಡ್ತಾ, ಇನ್ನೊಬ್ಬರಿಗೆ ಮೋಟಿವೇಟ್ ಮಾಡ್ತಾ, ಅಪ್ರಿಷಿಯೇಟ್ ಮಾಡ್ತಾ
ಎಲ್ಲರಿಗೂ ಒಳ್ಳೆದನ್ನ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ತಾ ನಮ್ಮ ಮಗುಗೂ ಕೂಡ ಅದೇ ಥರ ಪಾಸಿಟಿವಿಟಿ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಸಿಗ್ತಾ ಹೋಗುತ್ತೆ. ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್. ನಾನು ಗ್ರೂಪ್ ಇವತ್ತೇ ಕ್ರಿಯೇಟ್ ಮಾಡಿಬಿಟ್ಟು ಕಳಿಸ್ತೀನಿ ಲಿಂಕ್ನ, ಎಲ್ಲರೂ ಜಾಯ್ನ್ ಆಗಿ. ಓಕೆನಾ? ಫೇಸ್ಬುಕ್ ಗ್ರೂಪಲ್ಲಿ. ಓಕೆ, ಎಸ್, ಥ್ಯಾಂಕ್ ಯು. ಬೈ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು.